ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರುಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಚಕ್ರಂ ಯಸ್ಯ ಭುಜಾಗ್ರಮೇತ್ಯ ಲಲಿತಂ ವಿದ್ಯುತ್ಪ್ರಭಂ ರಾಜತೆ ಶಂಖೋ ಯಸ್ಯ ವಿರಾಜತೆ ಕರತಳೆ ಸಂಪೂರ್ಣಚಂದ್ರಪ್ರಭಃ ಮಾಲಾ ಯಸ್ಯ ಸಚಂಪಕಾ ಸತಿಲತಾ ಸಾಶೋಕನೀಲೋತ್ಪಲ ಸೋಸ್ಮಾನ್ ಪಾತು ಷಡರ್ಧವಿಕ್ರಮಗತಿಸ್ತ್ರೈಲೋಕ್ಯನಾಥೋ ಹರಿಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮಮರಾಸುರಸಿದ್ಧವಂದ್ಯಂ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರ್ಯಸಾಧಕಃ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋ ಭೀಷ್ಟದಸ್ತತಾಂ ಭವತಿ ಯದನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸ್ವಸ್ತ್ಯಸ್ತು ಸದಾಂ ತನ್ಮಂಗಲಾನಿ ಭವಂತು. ಯುದ್ಧಕ್ಕೆ ಹೊರಟಂತಹ ಹರಿವಂಶದಲ್ಲಿ ಯುದ್ಧಕ್ಕೆ ಹೊರಡುವಂತಹ ಪ್ರಸಂಗ. ಮಹಾವಿಷ್ಣು ತಾನು ವೃತ್ರನ ವಧೆ ಆದ ಬಳಿಕ ಮಾಡಿದ ಬಳಿಕ ಅಲ್ಲಿ ಅಂದರೆ ಇಂದ್ರ ವೃತ್ರನ ವಧೆ ಮಾಡಿದ್ದು ಅಂದರೆ ಇಂದ್ರ ಅಂತ ತೋರಿಕೆಗೆ ಕಾಣಬಹುದು ನಿಮಗೆ, ಆದರೆ ನಿಜವಾಗಿ ಅಲ್ಲಿ ವೃತ್ರನ ವಧೆ ಮಾಡಿದ್ದು ಯಾರು ಕೇಳಿದ್ರೆ ಇಂದ್ರನ ಒಳಗೆ ನಿಂತಹ ಭಗವಂತ. ಹಾಗಾಗಿ ಅವನ ಯಾವ ಒಂದು ಚೇಳಗಳು ಇದ್ದಾರೆ, ಉಳಿದ ರಕ್ಕಸರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಆಕ್ರಮಣಕ್ಕೆ ಬರ್ತಾರೆ. ಅಂತಹ ಉಳಿದಂತಹ ರಕ್ಕಸರ ನಾಶಕ್ಕೆ ವಿಷ್ಣು ತಾನು ಹೊರಡಬೇಕು. ಅಂತಹ ಹೊರಡುವ ಪ್ರಸಂಗ ಹೇಗೆ ಅಂತ ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಎಲ್ಲ ದಾನವ ಸೈನ್ಯ ತಾವು ಯುದ್ಧಕ್ಕೆ ತೊಡಗಿಕೊಂಡಾಗ ಆ ದೇವತೆಗಳೆಲ್ಲ ಅದಕ್ಕೆ ಸನ್ನದ್ಧರಾಗಿ ಆ ಅಸುರರನ್ನು ಎದೆಬಡಿಲಿಕ್ಕೋಸ್ಕರ ತಾವು ಹೊರಟಿದ್ದಾರೆ. ವೈಶಂಪಾಯನರು ಹೇಳ್ತಾ ಇದ್ದಾರೆ, ಶ್ರುತಸ್ಥೆ ದೈತ್ಯ ಸೈನ್ಯಸ್ಯ ವಿಸ್ತರಸ್ತಾತ ವಿಗ್ರಹೇ ಸುರಾಣಮಪಿ ಸೈನ್ಯಸ್ಯ ವಿಸ್ತರಂ ವೈಷ್ಣವಂ ಶೃಣು. ಯುದ್ಧಕ್ಕಾಗಿ ಆಗಮಿಸಿದಂತಹ ದೈತ್ಯ ಸೈನ್ಯದ ವರ್ಣನೆಯನ್ನು ಈಗ ನಾನು ಹೇಳಿದ್ದೇನೆ, ಇಷ್ಟವರೆಗೆ ಕೇಳಿದ್ರಿ. ಆದರೆ ದೇವತೆಗಳದು ಹೇಗೆ ರಿಯಾಕ್ಟ್ ಮಾಡಿದ್ರು? ವಿಷ್ಣು ಸಂಬಂಧಿಗಳಾದಂತಹ ದೇವತೆಗಳು ಅಂತ ಹೇಳ್ತಾರೆ. ಅಂದ್ರೆ ವಿಷ್ಣುವಿನ ಅನುಗ್ರಹಕ್ಕೊಳಗಾದಂತಹ ದೇವತೆಗಳು, ಅವರ ಸೈನ್ಯ, ಅದರದ್ದು ವಿಸ್ತೃತವಾದ ವರ್ಣನೆ ತಿಳಿಸಬೇಕು ಅಂತ. ಯಾಕೆ ಕೇಳಿದ್ರೆ ಸಾಮಾನ್ಯವಾಗಿ ಯುದ್ಧ ಆಗುತ್ತೆ, ಅವರು ಬಂದರು, ದೇವತೆಗಳು ಹೋರಾಡಿದ್ರು, ಯುದ್ಧ ಮಾಡಿದ್ರು, ನಾವಷ್ಟು ಯಾವಾಗಲೂ ನೋಡ್ತೇವೆ. ಆದರೆ ಇಲ್ಲಿ ಯುದ್ಧವನ್ನು ಕೂಡ ಹೇಗೆ ಮಾಡಿದ್ರು, ಹೇಗಿದ್ರು, ಅದನ್ನು ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಅಂತ. ಅಂದ್ರೆ ವಿಸ್ತೃತವಾಗಿ ಕೇಳಿದ್ರೆ ಏನು ಅಂತ ಹೇಳಿದ್ರೆ, ಸಪ್ತಶತಿಯಲ್ಲಿ ಮಾರ್ಕಂಡೇಯ ಪುರಾಣದಲ್ಲಿ ಹೇಳ್ತಾರೆ, ಯುದ್ಧದ ಚರಿತ್ರೆಯನ್ನು ಕೇಳಿದ್ರೆ ಶತ್ರುಗಳು ನಾಶ ಆಗ್ತಾರೆ ಅಂತ ಇದೆ. ಎಲ್ಲದಕ್ಕೂ ಒಂದೊಂದು ಫಲ ಇದೆ. ಶತ್ರುಗಳು ಅಂತ ಹೇಳಿದ್ರೆ ನೀವೆಣಿಸಿದ ಹಾಗೆ ಹೊರಗಿನ ಶತ್ರುಗಳು ಮಾತ್ರ ಅಲ್ಲ, ಒಳಗಿನ ಶತ್ರುಗಳೂ ನಾಶ ಆಗ್ತಾರೆ. ಹಾಗಾದ್ರೆ ಅಂತಹ ಶತ್ರುಗಳ ನಾಶಕ್ಕೋಸ್ಕರ ದೇವರು ಶತ್ರುಗಳನ್ನು ಹೇಗೆ ನಾಶ ಮಾಡಿದ್ರು ಅಂತ ಚಿಂತನೆ ಮಾಡಿದ್ರೆ, ನಮ್ಮಲ್ಲಿ ಹುಟ್ಟಿಕೊಳ್ಳುವಂತಹ ಯಾವ ಅಸುರರಿದ್ದಾರೆ ಅವರದ್ದು ನಾಶ ಆಗುತ್ತೆ. ಇವತ್ತು ನಾವೇನು ಮಾಡ್ತೇವೆ ಕೇಳಿದ್ರೆ, ಅದೆಲ್ಲ ಗೊತ್ತುಂಟ್ರಿ, ಅವರು ಹೊಡೆದ್ರು ಹೊಡೆದ್ರು ಅಂತ, ಕೊನೆಗೆ ನಾವು ಹೊಡೆದೆವು, ಎಂಥದ್ದು ಬೊಬ್ಬೆ ಅಂತ ಅಲ್ಲ. ಹಾಗಾದ್ರೆ ಅದನ್ನು ವಿಸ್ತೃತವಾಗಿ ತಿಳಿಸಿಕೊಡಿ ಅಂತ ಕೇಳ್ತಾರೆ. ನಮಗೆ ಅದನ್ನು ಕೇಳಿಕ್ಕೆ ಪುರುಸೋತಿಲ್ಲ. ಪಾಪ ಆಲೋಚನೆ ಮಾಡಿ, ಒಂದೊಂದು ಶ್ಲೋಕ ಮಾಡಬೇಕಾದ್ರೆ ಎಷ್ಟು ಕಷ್ಟ, ಛಂದೋಬದ್ಧವಾಗಿ ಒಂದೊಂದು ಅಕ್ಷರ ಹಾಕಬೇಕಾದ್ರು. ಇವಾಗ ನಾವು ಅದರಿಂದ ಮೇಲಿನ ಮೇಲೆ ಮಾತ್ರ ಹೇಳ್ತಾ ಇದ್ದೇವೆ. ಆ ಒಂದು ಶ್ಲೋಕವನ್ನು ಹಿಡ್ಕೊಂಡ್ರೆ 1 ಗಂಟೆ ಅರ್ಥ ಅದಕ್ಕೆ ಮಾಡ್ಲಿಕ್ಕೆ ಬರುತ್ತೆ. ಯಾಕೆ ಅದೇ ಶಬ್ದವನ್ನು ಹಾಕಿದ್ರು? ಬೇರೆ ಶಬ್ದ ಇತ್ತಲ್ಲ, ಭಗವಂತನಿಗೆ ಅನೇಕ ಶಬ್ದಗಳಿದ್ದಾವೆ. ಹಾಗಿದ್ರೂ ಕೂಡ ಈ ಶಬ್ದವನ್ನು ಮಾತ್ರ ಯಾಕೆ ಹೇಳ್ತಾರೆ? ಅದರ ಹಿಂದೆ ಬಹಳವಾದಂಥ ಗಹನವಾದದ್ದು ಇರ್ತದೆ. ಆದರೆ ನಾವು ಹೇಗೆ ಕೇಳಿದ್ರೆ, ಮೊದಲು ಸಮುದ್ರದ ಹಾಗೆ ಮೇಲಿನ ಮೇಲೆ ನೋಡು, ಆಮೇಲೆ ಇಳಿದು ನೋಡು. ನಾವು ಎಷ್ಟೊಂದು ವಿಸ್ತೃತವಾಗಿ ನೋಡದೇ ಇದ್ರೆ ಕೆಳಗೆ ಇಳಿದ್ರೆ ನೀವೇ ಹೇಳ್ತೀರಿ ಇದೆಲ್ಲ ಮುಗಿಯುವುದೆಲ್ಲ ಆಗುವಂಥದ್ದಲ್ಲ ಅಂತ. ಅದಕ್ಕೋಸ್ಕರ ಭಗವಂತನ ಚಿಂತನೆಗೋಸ್ಕರ ಇಲ್ಲಿ ವಿಸ್ತೃತವಾಗಿ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ?
ಅಸುರರು ಯುದ್ಧಕ್ಕೆ ಬಂದಾಗ ದೇವತೆಗಳು ಹೇಗೆ ಸನ್ನದ್ಧರಾದರು. ಆದಿತ್ಯ ವಸವೋ ರುದ್ರ ಅಶ್ವಿನೌ ಚ ಮಹಾಬಲವು ಸಬಲಾಹ ತಾನುಗಾಶ್ಚೈವ ಸನ್ನಹ್ಯಂತ ಯಥಾಕ್ರಮಂ. ಹಾಗಾದ್ರೆ ಯುದ್ಧಕ್ಕೆ ಇವರೆಲ್ಲ ತಯಾರಾದರು. ಯಾರೆಲ್ಲ? ಆದಿತ್ಯಾಹ 12 ಜನ ಅದಿತಿಯ ಮಕ್ಕಳು ಬಂದಿದ್ದಾರೆ, ಅಷ್ಟ ವಸುಗಳು ಬಂದಿದ್ದಾರೆ, ಏಕಾದಶ ರುದ್ರರು ಬಂದಿದ್ದಾರೆ. ಹಾಗಾಗಿ ನೋಡಿ ಅಲ್ಲೆಲ್ಲ ಬಹುವಚನ ಹಾಕಿದ್ದಾರೆ. ಆದಿತ್ಯಾಹ, ವಸವಃ, ರುದ್ರಾಹ ಮತ್ತೆ ಅಶ್ವಿನೌ. ಇದು ಸಂಸ್ಕೃತದ್ದು ಇಬ್ರು. ಹಾಗಾದ್ರೆ ನಾಸತ್ಯ ದಸ್ರಾ ಅಂತ ಹೇಳುವವರು ಇಬ್ರು, ಹಾಗಾಗಿ ದ್ವಿವಚನ ಹಾಕಿದ್ದಾರೆ. ಅಲ್ಲಿ ಅಶ್ವಿನಿ ದೇವತೆಗಳಿಗಾಗುವಾಗ ಮಹಾಬಲವು ಅಂತ ಹಾಕಿದ್ದಾರೆ. ಅದು ಎಲ್ರಿಗೂ ಆಗಬಹುದು, ಆದ್ರೆ ಅವರಿಬ್ಬರಿಗೆ ಯಾಕೆ ಹಾಗೆ? ಇದು ಸಂಸ್ಕೃತದ ವೈಶಿಷ್ಟ್ಯ. ಏನು? ದ್ವಿವಚನ ಹಾಕಿದ್ರಿಂದ ಮಹಾಬಲವು ಅಶ್ವಿನವು ಅಂತ ಹೇಳಿಕೊಂಡು ಬಲಿಷ್ಠರಾದಂತ ಇಬ್ರು ಅಶ್ವಿನಿ ದೇವತೆಗಳು ಅಂತ ಕೊಡ್ತಾ ಇದ್ದಾರೆ. ಇವರು ಕೂಡ ಏನು ಮಾಡಿದ್ದಾರೆ? ಎಲ್ಲರೂ ಬಂದಿದ್ದಾರೆ, ಅವರು ಮಾತ್ರ ಬಂದದ್ದ? ಸಬಲಾಹ, ಬಲಸಹಿತರಾಗಿ ಬಂದಿದ್ದಾರೆ. ಅಂದ್ರೆ ಸುಮ್ಮನೆ ಬರೋದು ಬೇಡ, ಅದಕ್ಕೆ ರೆಡಿಯಾಗಿ ಬರೋದು ಬೇಡ. ಅವರದ್ದು ಯಾರೆಲ್ಲ ಅನುಚರರಿದ್ದಾರೆ ಅವರನ್ನು ಕರ್ಕೊಂಡು ಬಂದಿದ್ದಾರೆ. ಸಾನುಗಾಹ ಚೈವ ಸನ್ನಹ್ಯಂತ ಅಂತ ಹೇಳ್ತಾರೆ. ಹಾಗಾಗಿ ಅನುಚರರು ಬಂದಿದ್ದಾರೆ, ಇವರು ಮೇನ್ ಲೀಡರ್ಸ್. ಅದರ ಹಿಂದೆ ಇವರೆಲ್ಲ ಬಂದಿದ್ದಾರೆ, ಅವರದ್ದೆಲ್ಲ ಫಾಲೋವರ್ಸ್ ಬಂದಿದ್ದಾರೆ ಅಂತ ಹೇಳ್ತಾರೆ. ಅನುಚರರಿಂದ ಕೂಡಿಕೊಂಡು ಬಂದಿದ್ದಾರೆ. ಅದು ಕೂಡ ಹೇಗೆ? ಯಥಾಕ್ರಮಂ. ಯುದ್ಧಕ್ಕೆ ಹೋಗಬೇಕಾದ್ರೂ ಒಂದು ಕ್ರಮ ಉಂಟು. ನಾವು ಇವತ್ತು ನೋಡ್ತೇವೆ ಮಿಲಿಟರಿಯಲ್ಲಿ ಒಟ್ಟು ನುಗ್ಗಿದ್ರೆ ಪ್ರಯೋಜನ ಇಲ್ಲ. ಅದು ಎದುರುಗಡೆ ಇದ್ದವರು ಹೀಗೆ ಹೊಡಿಬೇಕು, ಹಿಂದಿನವರು ಹೀಗೆ ಬರಬೇಕು, ಅದು ಲೈನಲ್ಲಿ ಬರಬೇಕು, ಏನೊಂದು ಸಿಸ್ಟಮ್ ಉಂಟು. ಅದೇ ಹೇಳಿದ್ದಲ್ಲ, ನಾವು ಇವತ್ತು ಕೇವಲ ಕಥೆಯಾಗಿ ನೋಡ್ತಾ ಇದ್ದೇವೆ. ಇದನ್ನೊಬ್ಬರು ಮಿಲಿಟರಿ ಫೋರ್ಸಿನವ ಕೂತ್ಕೊಂಡು ಆಲೋಚನೆ ಮಾಡಿದ್ರೆ ಅದು ಯಥಾಕ್ರಮಂ, ಸಬಲಾಹ, ಸಾನುಗಾಹ, ಅದು ಎಲ್ಲ ಉಂಟು. ಒಂದೊಂದು ತುಕುಡಿ ಸೈನ್ಯಗಳಿದ್ರೆ ಆ ತುಕುಡಿ ಸೈನ್ಯಗಳನ್ನು ಎಷ್ಟೆಷ್ಟು ಜನ ಮಾನಿಟರ್ ಮಾಡಬೇಕು, ಆ ಮಾನಿಟರ್ ಮಾಡುವಾಗ ಇವರು ಹೇಗೆ ಕೇಳಬೇಕು, ಎಲ್ಲವೂ ಕೂಡ ಆವಾಗಲೂ ಮಾಡಿದ್ರು. ಹಾಗಾದ್ರೆ ಮೇನ್ ಯಾರು ಅಂತ ನಾವು ರೆಜಿಮೆಂಟ್ಗಳು ಅಂತ ಹೇಳ್ತೇವಲ್ಲ, ಆ ರೀತಿ ಇದ್ದವರು ಯಾರು ಕೇಳಿದ್ರೆ ಆದಿತ್ಯಾಹ. ಇದೊಂದು ಗ್ರೂಪು. ವಸುಗಳು, ರುದ್ರರು, ಹಾಗೆಯೇ ಅಶ್ವಿನಿಗಳು, ಹೀಗೆಲ್ಲ ಬಂದಿದ್ದಾರೆ. ಅಲ್ಲಿ ಸಬಲ ಅಂತ ಹೇಳಿದ್ರೆ ಬಲಯುಕ್ತರಾಗಿ ಬಂದಿದ್ದಾರೆ. ಬಲ ಎನ್ನುವಂಥ ದೈಹಿಕ ಬಲವೂ ಹೌದು, ಮನೋಬಲವೂ ಹೌದು. ದೈಹಿಕ ಬಲ ಅಂತ ಕೇಳಿದ್ರೆ ಅಯ್ಯೋ ಮಾರ್ರೆ ನೀವು ಕರ್ದ್ರಿ ಸೀದಾ ಬಂದೆವು ಅಂತ, ತರಕಾರಿ ಹಚ್ಚಕ್ಕೆ ಕರ್ದ್ರಿ ಬಂದೆವು, ಮತ್ತೆ ಕತ್ತಿ ತರಲಿಲ್ಲ, ಚೂರಿ ಇಲ್ಲ, ಮತ್ತೆ ಮಣೆ ಯಾವುದೂ ಇಲ್ಲ, ಅಯ್ಯೋ ನೀವು ಬಂದೆ ಎಂತ ಮಾಡ್ತೀರಿ ಮತ್ತೆ? ಹಾಗಾದ್ರೆ ಏನು? ಬರಬೇಕಾದ್ರೇನೆ ಆಯುಧ ಸಹಿತರಾಗಿ ಬರಬೇಕು. ಅಲ್ಲ ನೀವು ಪ್ರೊವೈಡ್ ಮಾಡುವುದಿಲ್ವಾ ಕೇಳಿದ್ರೆ? ಯುದ್ಧಕ್ಕೆ ಹೋಗ್ತಾ ಇರ್ತೇವೆ, ಯಾರು ಕೊಡ್ಬೇಕಲ್ಲಿ? ಆಯ್ತು, ಅದು ಹಾಗೆ ಕೆಲವು ಆಯುಧಗಳು ಇರ್ತವೆ. ಅದು ಹೇಗೆ ಕೇಳಿದ್ರೆ ಕೆಲಸಕ್ಕೆ ಬರುವುದಿಲ್ಲ, ಲೆಕ್ಕ ಬರ್ತಿ ಮಾತ್ರ ಇರ್ತದೆ, ಅದು ಪ್ರಯೋಜನ ಇಲ್ಲ. ಅದು ಹಾಗೆ ಇತ್ತು, ತುಕ್ಕು ಹಿಡಿದ್ರೆ ಹಾಗಲ್ಲ. ಬಲಿಷ್ಠರಾಗಿ ಬಲದಿಂದ ತಯಾರಾಗಿಕೊಂಡು ಅದೆಲ್ಲ ಹಿಡ್ಕೊಂಡು ಬಂದಿದ್ದಾರೆ. ಆಮೇಲೆ ಅದು ಮನೋಬಲದಿಂದಲೂ ಕೂಡ. ಯಾಕೆ ಕೇಳಿದ್ರೆ ಮುಂದೆ ವರ್ಣಿಸ್ತಾರೆ, ನಾವು ಎಂದೂ ಕೂಡ ಯುದ್ಧಕ್ಕೆ ಹೋಗುವಾಗ ಸೋಲ್ತೇವೆ ಅಂತ ಇಲ್ಲೇ ಇಲ್ಲ, ನಾವು ಗೆಲ್ತೇವೆ ಅಂತಲೇ ಹೋಗ್ಬೇಕು. ಪುರುಹೂತಸ್ತು ಪುರತೋ ಲೋಕಪಾಲ ಸಹಸ್ರದ್ರ ಗ್ರಾಮಣೀ ಸರ್ವದೇವಾನಾಂ ಆರುರೋಹ ಸುರದ್ವಿಷಂ. ಇನ್ನು ಪುರುಹೂತ ಅಂತ ಎಣಿಸಿಕೊಂಡಂತಹ ಸಹಸ್ರಾಕ್ಷ ಇಂದ್ರ, ಆತ ಬಂದಿದ್ದಾನೆ. ಯಾಕೆ ಅವನಿಗೆ ಪುರುಹೂತ ಇಂದ್ರ ಸಹಸ್ರಾಕ್ಷ ಕರೀತಾರೆ? ಒಂದೊಂದು ಶಬ್ದಕ್ಕೂ ಒಂದೊಂದು ಕಥೆ ಉಂಟು. ಅಹಲ್ಯದ್ದು ಚರಿತ್ರೆಗಳು, ಅದು ಇದು, ಅವನಿಗೆ 1000 ಕಣ್ಣುಗಳು ಬಂತು, ಇದೆಲ್ಲ ಹಾಗೆ. ಅವಂತಹ ಸಹಸ್ರಾಕ್ಷ ಅಂತ ಇನ್ನೊಂದದಕ್ಕೆ ಅರ್ಥ ಹಾಗೆ. ಈ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಎಲ್ಲಿಯೋ ನೋಡ್ತಾ ಹೋಗಿ ಯುದ್ಧ ಮಾಡಿದೆ, ಅಯ್ಯೋ ಆವ ಬಂದು ಬಡ್ತದ್ದು ಗೊತ್ತೇ ಇಲ್ಲ ಮಾರ್ರೆ ಅಂತ ನಾವು ಹೇಳ್ತೇವಲ್ಲ. ಈಗಿನ ಕಾಲದ ಯುದ್ಧದಾಗಿ ಅದು ಎಲ್ಲಿಂದ ರ್ಯಾಡರ್ ಬಂತೋ ಗೊತ್ತಿಲ್ಲ ಅಂತ ಅಲ್ಲ, ಇವನಿಗೆ ಸಹಸ್ರಾಕ್ಷ, ಮೈಯಿಡೀ ಕಣ್ಣು, ಎಲ್ಲ ಕಡೆಯೂ ಕಣ್ಣು, ಸಾವಿರ ಕಣ್ಣು, ಎಲ್ಲಿಂದ ಯಾರು ನುಗ್ಗುತ್ತಾರೆ ಎಲ್ಲವೂ ಇವನಿಗೆ ಗೊತ್ತಾಗತ್ತೆ. ಅಂತಹ ಇಂದ್ರ ತಾನು ಹೊರಟಿದ್ದಾನೆ. ಅದು ಹೇಗಿದ್ದಾನೆ? ಲೋಕಪಾಲಕರ ಒಡೆಯನಾಗಿ ಹೊರಟಿದ್ದಾನೆ. ಲೋಕಪಾಲಹ ಸಹಸ್ರದೃಕ್. ಲೋಕಪಾಲಕನಾದ ಇಂದ್ರ ಈ ಗುಂಪುಗಳಿಗೆಲ್ಲ ಅಗ್ರಗಣ್ಯನಾಗಿದ್ದಾನೆ, ಲೀಡರ್ ಆಗಿದ್ದಾನೆ. ಹಾಗಾದ್ರೆ ಎಲ್ಲ ದೇವತೆಗಳಿಗೂ ಮುಂದಾಳಾಗಿ ನಿಂತುಕೊಂಡು ಬಂದಿದ್ದಾನೆ. ಹೇಗೆ ಬಂದ? ಅದಕ್ಕೆ ಹೇಳ್ತಾರೆ ಸುರದ್ವೀಪಂ, ಐರಾವತವನ್ನು ಏರಿಕೊಂಡು ಬಂದಿದ್ದಾನೆ. ಸರ್ವದೇವಾನಾಂ ಆರುರೋಹ ಅಂದ್ರೆ ಐರಾವತವನ್ನು ಏರಿಕೊಂಡು ಬಂದಿದ್ದಾನೆ. ಐರಾವತವೇ ವಿಚಿತ್ರವಾದ ಆನೆ, 4 ದಂತ, ಬಹಳ ಬೆಳ್ಳಗೆ, ಎತ್ತರದಲ್ಲಿ ಇರ್ತದೆ. ಆನೆಯಲ್ಲಿ ಏರಿದ್ರಿಂದ ಕೆಳಗೆ ಏನೆಲ್ಲ ಆಗತ್ತೆ ಅದೆಲ್ಲವೂ ಕಾಣತ್ತೆ. ನೋಡಿ, ಒಬ್ಬ ಲೀಡರ್ ಆಗಿದ್ದವ ಮೇಲೆ ನಿಂತುಕೊಂಡು ಎಲ್ಲರನ್ನೂ ಕೂಡ ತಾನು ನಿಯಮನ ಮಾಡಿಕೊಂಡು ಬಂದಿದ್ದಾನೆ. ಅದು ಅಷ್ಟ ದಿಕ್ಪಾಲಕರನ್ನು ಕರ್ಕೊಂಡು ಬಂದಿದ್ದಾನೆ. ಹಾಗಾದ್ರೆ ಅಷ್ಟ ದಿಗ್ಗಜಗಳನ್ನು ಬರಬೇಕಾದ್ರೆ ಅದಕ್ಕಿಂತ ಮಿಗಿಲಾದ ಐರಾವತವನ್ನು ತಾನು ಏರಿದ್ದಾನೆ, ಏರಿಕೊಂಡು ಬಂದಿದ್ದಾನೆ. ಸವ್ಯೇ ಚಾಸ್ಯ ರಥ ಪಾರ್ಶ್ವೇ ಪಕ್ಷಿ ಪ್ರಬಲ ವೇಗವಾನ್ ಸುಚಾರು ಚಕ್ರಚರಣೋ ಹೇಮವಜ್ರ ವಿಭೂಷಿತ.
ಈ ಇಂದ್ರನ ರಥದ ಎಡಗಡೆ ಬಲಗಡೆ ಎದುರುಗಡೆ ಎಲ್ಲವನ್ನು ವರ್ಣಿಸ್ತಾರೆ. ನೀವು ಹೇಳಿದ್ದೀರಲ್ಲ ಯುದ್ಧದಲ್ಲಿ ಹೇಳಬೇಕು ಅಂತ, ಯುದ್ಧ ಬಂದ ಹೊಡೆದಲ್ಲ, ಪ್ರತಿಯೊಂದನ್ನು ವರ್ಣಿಸ್ತಾ ಇದ್ದಾರೆ. ಅಂದ್ರೆ ನಮ್ಮ ಕಣ್ಣಿಗೆ ಅರ್ಥ ಆಗೋ, ನಮ್ಮ ಕಣ್ಣು ಕಟ್ಟುವ ಹಾಗೆ, ಓಹ್ ಈಗ ನಾವಲ್ಲಿ ಇದ್ದೇವೆ ಎನ್ನುವ ಹಾಗೆ ನಮ್ಗೆ ಅನಿಸ್ಬೇಕು. ಆ ರೀತಿ ಹೇಳ್ತಾ ಇದ್ದೇನೆ. ರಥದ ಎಡಗಡೆ ಚಕ್ರ ಇತ್ತು. ಎಂತಹ ಚಕ್ರ? ಪಕ್ಷಿ ಪ್ರಬಲ ವೇಗವಾನ್ ಅಂತ. ಗರುಡ ವೇಗಕ್ಕಿಂತಲೂ ವೇಗವಾಗಿ ತಿರುಗುವ ಚಕ್ರ ಇಟ್ಟಿದ್ರು. ಹಾಗಾದ್ರೆ ರಥದ ಇರುವ ಚಕ್ರ ಬೀಲುಂಟಲ್ಲ, ಅದು ಬಹಳ ವೇಗವಾಗಿ ತಿರುಗುವಂತಹ ಚಕ್ರ ಆಗಿತ್ತು. ಸುಚಾರು ಚಕ್ರ ಚರಣ ವಜ್ರ ಹೇಮ ವಿಭೂಷಿತ. ಆಯ್ತು, ಚಕ್ರ ಅಂದ್ರೆ ನಾವು ಹಾಗೆ ಅಲ್ಲ, ಮತ್ತೊಂದು ಹೇಳ್ತಾರೆ ಹೇಮ ವಜ್ರ ವಿಭೂಷಿತ, ಬಂಗಾರ ವಜ್ರ ಎಲ್ಲ ಇತ್ತದು. ಅಂದ್ರೆ ಅದು ಅಷ್ಟು ಚಂದ ಅಂತ. ಒಂದು ಆಯುಧ, ಒಂದು ರಥ ಅಂತ ಕೇಳಿದ್ರೆ ಅದು ಯುದ್ಧಕ್ಕೆ ಹೋಗುದಲ್ವ, ಹೇಗಾದ್ರೂ ಹೋಗ್ಲಿ. ಇಲ್ಲ, ನಾವು ಗಾಡಿ ಹಿಡ್ಕೊಂಡು ಹೋಗ್ಬೇಕಾದ್ರೆ ನೋಡಿ, ಅದನ್ನು ಒಳ್ಳೆ ಅಲಂಕಾರ ಮಾಡಿ ಅದಕ್ಕೆ ಇದು ಅಂದ್ರೆ ಯುದ್ಧ ಅಂದ್ರೆ ಅದೊಂದು ಉತ್ಸವ ದೇವರದ್ದು ಅಂತ. ನೋಡಿ ಎಂತ ಕಲ್ಪನೆ ಇತ್ತು ಅವರಿಗೆ, ಇಂದ್ರಾದಿ ದೇವತೆಗಳಿಗೆ. ಇದು ಮಹಾವಿಷ್ಣುವಿನ ಜೊತೆಗೆ ಹೋಗುವಂಥದ್ದು, ಬಹಳ ಪುಣ್ಯಕರವಾದದ್ದು. ಹಾಗಾಗಿ ಅದೆಲ್ಲ ಆಭರಣಗಳನ್ನು ಹಾಕಿ ಅಂತಹ ಚಕ್ರವನ್ನು ತಾನು ಏರಿಕೊಂಡು ಹೋಗಿದ್ದಾನೆ. ಆಮೇಲೆ ಹೇಮವಜ್ರ ವಿಭೂಷಣ ಅಂದ್ರೆ ವಜ್ರದ ಹಾಗೆ ಗಟ್ಟಿ. ನಾವು ಇವತ್ತು ಯಾವ್ಯಾವುದಕ್ಕೂ ಹಾಕ್ತೇವೆ, ಇಲ್ಲ, ಇವರು ಏನು ಹಾಕಿದ್ದಾರೆ? ಭಗವಂತನ ಜೊತೆಗೆ ಹೋಗ್ತಾ ಇದ್ದಾರೆ, ಭಗವಂತನಿಗೋಸ್ಕರ ಧರ್ಮಕ್ಕೋಸ್ಕರ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಅಂತ ರಥವನ್ನು ಅಷ್ಟು ಅಲಂಕಾರ ಮಾಡಿದ್ದಾರೆ. ದೇವ ಗಂಧರ್ವ ಯಕ್ಷೌಘೈ ರನುಯಾತ ಸಹಸ್ರತಃ ದೀಪ್ತಿ ಮದ್ಮೇಹಿ ಸಹಸ್ರೈಶ್ಚ ಬ್ರಹ್ಮರ್ಷಿ ವಿರವಿರಷ್ಟುತಃ. ಇನ್ನು ದೇವೇಂದ್ರ ಹೋಗುವಾಗ ಸಬಲಾಹ ಸಾನುಗಾಹ ಅಂತ ಹೇಳಿದ್ರು. ಅಷ್ಟದಿಕ್ಪಾಲಕರೆಲ್ಲ ಬರಬೇಕಾದ್ರೆ ಇಲ್ಲಿ ಹೇಳ್ತಾರೆ ದೇವತೆಗಳು ಎಷ್ಟಿದ್ದಾರೆ, ಸಾವಿರ ಸಾವಿರ ಸಂಖ್ಯೆಯಿಂದ ದೇವತೆಗಳು ಬಂದಿದ್ದಾರೆ. ನೋಡಿ, ನಾವು ಹೇಳೋದಂತುಂಟು, ಊಟಕ್ಕೆ ಕರೆದ್ರು ಎಲ್ಲರೂ ಬರ್ತಾರೆ ಅಂತ. ಮಾತಾಡುವಾಗ ಹಿಂದಿನಿಂದ ಎಲ್ಲರೂ ಇರ್ತಾರೆ. ಯಾವ್ದಾದ್ರು ಯುದ್ಧಕ್ಕೆ ಹೋದ್ರೆ ಒಬ್ರು ಇರೋದಿಲ್ಲ. ನೋಡುವಾಗ ಎಲ್ಲಿ ಇಲ್ಲವಿಲ್ವೇ ಇಲ್ಲ, ಎಲ್ಲ ಹಿಂಬದಿ ಓಡಿ ಹೋಗುವವರೇ ಇರುದು. ಆದ್ರೆ ಇಲ್ಲಿ ಹಾಗಲ್ಲ, ಸಾವಿರ ಸಾವಿರ ದೇವತೆಗಳು ಬಂದಿದ್ದಾರೆ ಇಂದ್ರನ ಜೊತೆಗೆ. ಅವರು ಮಾತ್ರ ಬಂದದ್ದಲ್ಲ, ಅವರು ಬರುವಾಗ ಅವರ ಜೊತೆಗೆ ಗಂಧರ್ವರು ಯಕ್ಷರು ಎಲ್ಲರೂ ಅನುಸರಿಸಿದ್ದಾರೆ. ಆಮೇಲೆ ಬ್ರಹ್ಮರ್ಷಿಗಳೆಲ್ಲ ಇಂದ್ರನನ್ನು ಸ್ತೋತ್ರ ಮಾಡಿದ್ದಾರೆ. ನೋಡಿ, ದೀಪ್ತಿ ಮದ್ಭಿಹಿ ಸಹಸ್ರೈಚ ಬ್ರಹ್ಮರ್ಷಿ ವಿರವಿರುತ್ತದ. ಅಂದ್ರೆ ಬ್ರಹ್ಮರ್ಷಿಯಾದಂತಹ ದೇವತೆಗಳೆಲ್ಲ, ಋಷಿಗಳು ಅವರೆಲ್ಲ ಏನು ಮಾಡಿದ್ದಾರೆ? ಇಂದ್ರಾದಿ ದೇವತೆಗಳಿಗೆ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ಇವತ್ತು ನಾವು ಒಂದು ಪರೀಕ್ಷೆಗೆ ಹೋಗ್ಬೇಕಾದ್ರೆ ಒಂದಿಷ್ಟು ಜನ ಬೆಸ್ಟ್ ಆಫ್ ಲಕ್ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತೀರಾ ಇಲ್ವಾ? ಹಾಗೆಯೇ ಯುದ್ಧಕ್ಕೆ ಹೊರಡಬೇಕಾದ್ರೆ ಎಲ್ಲ ಋಷಿಗಳು ಮಂತ್ರ ಪುರಸ್ಸರವಾಗಿ ನಿಮಗೆ ಮಂಗಳಾಗ್ಲಿ, ಸ್ವಸ್ತಿಯಾಗಲಿ, ವೃದ್ಧಿಯಾಗಲಿ ಅಂತ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ಹಾಗಾದ್ರೆ ಅಂತಹ ದೇವತೆಗಳೇ ಅವರು ಬ್ರಾಹ್ಮಣರಿಂದ, ಬ್ರಹ್ಮ ಋಷಿಗಳಿಂದ ಆಶೀರ್ವಾದವನ್ನು ಪಡೆದು ಬಂದಿದ್ದಾರೆ. ಅಂದ್ರೆ ಬ್ರಾಹ್ಮಣರ ಬಲ, ದೇವಬಲ ಎಲ್ಲ ಉಂಟು ನೋಡಿ. ಅದೆಲ್ಲವನ್ನು ತೋರಿಸ್ತಾ ಇದ್ದಾರೆ. ಇನ್ನೂ ಒಂದೇನು ತೋರಿಸ್ತಾರೆ ಗೊತ್ತನ? ಇದು ಎಲ್ಲ ಕಳ್ಳ ಯುದ್ಧ, 10 ಜನರ ಒಪ್ಪಿಗೆಯನ್ನು ಪಡೆದುಕೊಂಡು ಹೋಗುವಂತಹ ಯುದ್ಧ. ಹಾಗಾಗಿ ಇದು ಶಾಸ್ತ್ರೀಯವಾದ ಯುದ್ಧ ಅಂತ ತೋರಿಸ್ತಾ ಇದ್ದಾರೆ. ವಜ್ರ ವಿಸ್ಫಾರಿತೋದ್ಧೂತೈ ವಿದ್ಯುದಿಂದ್ರಾಯುಧಾರ್ಪಿತೈ ಗುಪ್ತಂ ಬಲಾಹಕ ಗಣೈ ಪರ್ವತೈರಿವ ಕಾಮಗೈ. ಈಗ ಇವರು ಹೋಗುವಾಗ ನೋಡಿ, ಯಾಕೆ ಅವರಷ್ಟೆಲ್ಲ ಹೊಗಳಿ ಇದೆಲ್ಲ ಅಲಂಕಾರ ಆಶೀರ್ವಾದ ಮಾಡಿ ಕಳಿಸ್ಬೇಕಾದ್ರೆ, ನೀವು ಯಾವುದೇ ಕೆಲಸ ಮಾಡುವಾಗ ನಿಮಗೆ ಪಾಸಿಟಿವ್ ಆಗಿ ನಾವು ಎನ್ಕರೇಜ್ ಮಾಡಬೇಕು, ಅವ್ರದ್ದು ಡಿಸ್ಕರೇಜ್ ಮಾಡಬಾರ್ದು. ಇದೆಲ್ಲ ಏನು ತೋರಿಸ್ತಾ ಇದ್ದಾರೆ? ನೀವು ಹೋಗಿ, ನಿಮಗೆ ಒಳ್ಳೇದಾಗತ್ತೆ, ಜಯ ಆಗತ್ತೆ, ನೀವು ಮಾಡುದು ಒಳ್ಳೇದು, ವಿಷ್ಣುವಿನ ಕೆಲಸ ಧರ್ಮಕ್ಕೋಸ್ಕರ ಮಾಡಬೇಕಾದು ಅಂತ ಹೇಳಿದ್ದ ತಡ ಇಲ್ಲಿ ಕೂತವರು ನಮಿಗೂ ಕೂಡ ಹೋಗುವಲ್ಲ ಅಂತ ಹೇಳ್ತಾ ಇದ್ರು. ಈ ಪೇಜಾವರ ದೊಡ್ಡ ಶ್ರೀಗಳವರ ಅಯೋಧ್ಯೆಯ ವಿಚಾರದಲ್ಲಿ ಹೇಳಬೇಕಾದ್ರೆ ನಾನು ಕೇಳಿದ್ದೇನೆ. ಅಯೋಧ್ಯೆಗೆ ಹೋಗ್ತಾ ಇದ್ದೇವೆ, ಕರಸೇವೆ ಮಾಡ್ತಾ ಇದ್ದೇವೆ ಅಂತ ಇವರದ್ದು ಭಾಷಣ, ಎಲ್ಲಿ ಅನಂತೇಶ್ವರದಲ್ಲಿ. ಅವರ ಭಾಷಣ ಕೇಳುವಾಗ ರಾಮನಿಗೋಸ್ಕರ ಕೃಷ್ಣ ಹುಟ್ಟಿದ ಜಾಗಕ್ಕೂ ನಾವು ಹೋಗ್ಲಿಕ್ಕೆ ತಯಾರು ಅಂತ ಹೇಳುವಾಗ ನಾವು ಕೂಡ ಹೋಗುವ ಅಂತ ನಮಗೆ ಅನಿಸಬೇಕು. ಈ ರೀತಿಯಾದಂತಹ ಉದ್ಬೋಧಕವಾದಂತಹ ಭಾಷಣಗಳನ್ನು ಕೊಟ್ಟಾಗ ಜನರು ಏನ್ ಮಾಡ್ತಾರೆ? ಹುಚ್ಚೆದ್ದು ಹೋಗ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ನೀವು ಹೋಗಿ ಅಂತ ಅದೇ ಒಂದು ಬಿಟ್ಟು ಯುದ್ಧಕ್ಕೆ ಹೋಗುದ, ಯಾಕೆ ಸುಮ್ಮನೆ ರಕ್ಕಸರ ಹತ್ರ ನಮ್ಮ ಹತ್ರ ಆಗ್ತದ, ಸುಮ್ಮನೆ ಅದೆಲ್ಲ ಬಿದ್ದರೆ ಮತ್ತೆ ಅಲ್ಲಿ ಎಂತ ನಮ್ಮನ್ನು ಯಾರು ಹೊತ್ತುಕೊಂಡು ಬರ್ಲಿಕ್ಕೆ, ನೀವೆಲ್ಲ ಲೆಕ್ಕ ಬರ್ತಿಗೆ ಯಾಕೆ ಬರ್ತೀರಿ ಅಂತ ಹೀಗೆಲ್ಲ ಹೇಳಿದ್ರೆ ನಮಗೆ ಸಹ ಬೇಡ ಅಂತ ಅನಿಸದು. ಇದು ಹಾಗಲ್ಲ. ಅದಕ್ಕೋಸ್ಕರವಲ್ಲಿ ಯಾರೆಲ್ಲ ಬಂದಿದ್ದಾರೆ? ಬ್ರಹ್ಮರ್ಷಿಗಳು ಮಾತ್ರ ಅಲ್ಲ ಹೇಳ್ತಾರೆ, ಗಂಧರ್ವರು, ಯಕ್ಷರು, ದೇವತೆಗಳು ಇವರೆಲ್ಲ ಬಂದು ಹಾಡಿ ಕುಣಿದು ಇವರನ್ನು ಪ್ರೋತ್ಸಾಹ ಮಾಡಿ ಇವರನ್ನು ಕಳಿಸ್ತಾ ಇದ್ದಾರೆ. ಹೀಗೆ ನಾವೊಂದು ಕೆಲಸಕ್ಕೆ ಹೋಗ್ಬೇಕಾದ್ರೆ 10 ಜನ ಅದನ್ನು ಹೇಳಿ, ಅಂದ್ರೆ ಇವರನ್ನು ಹೊಗಳಿದ ಕೊಳ್ಳೆ ಅಟ್ಟಕ್ಕೆ ಇರ್ತಾರೆ ಅಂತಲ್ಲ, ಯಥಾರ್ಥ ಜ್ಞಾನ ದೇವತೆಗಳಿಗೆ ಉಂಟು. ಆದ್ರೆ ಹೀಗೆ ಹೇಳಿದಾಗ ನಮಗಾದ್ರೂ ಅಷ್ಟೇ ಅದು ಒಂದು ಮುಂದಿನ ಕೆಲಸಕ್ಕೆ ಅದು ಅಣಿ. ಇಲ್ಲದಿರಿ ಈ ಸನ್ಮಾನ ಎಲ್ಲ ಯಾಕೆ? ಆ ಸನ್ಮಾನ ಅಂತ ಕರಿತಾರೆ, ಏನಿರ್ತದೆ? 2 ಕುಕ್ಕು 2 ಚಿಕ್ಕು ಅಂತ ಹೇಳುದು ನಾವು. ಯಾವುದು? ಒಂದು ಫ್ರೂಟ್ಸ್ ಒಂದು ಇರ್ತದೆ, ಒಂದು ಶಾಲ್ ಇರ್ತದೆ,
ಆಮೇಲೆ 2 ಮಾವಿನಕಾಯಿ ಮತ್ತೊಂದು ಚಿಕ್ಕು ಇರ್ತದೆ ಅಷ್ಟೇ, ಮತ್ತೆಂಥದ್ದು ಇರುವುದಿಲ್ಲ ಅದರಲ್ಲಿ. ಆದ್ರೆ ನಮಗೆ ಕರೆದು ಸನ್ಮಾನ ಮಾಡಿದ್ರು ಅಂತ. ಏನ್ ಅದರ ಅಭಿಪ್ರಾಯ? ನಿಮಗೆ ಶಾಲ್ ಇಲ್ಲ, ನಿಮಗೆ ಹಣ್ಣು ಹಂಪಲಿಲ್ಲ ಅಂತಲ್ಲ, ನಿಮ್ಮನ್ನು ನಾವು ಗುರುತಿಸಿದ್ದೇವೆ. ಎಂದಿಗೆ ನೀವು ಸನ್ಮಾನಕ್ಕೊಳಗಾಗ್ತೀರಾ ಆಗ ನಿಮ್ಮ ಜವಾಬ್ದಾರಿ ಜಾಸ್ತಿ. ಇನ್ನು ಮುಂದೆ ಇನ್ನೊಂದಿಷ್ಟು ನಾವು ಕೆಲಸವನ್ನು ಮಾಡಬೇಕು, ಸಮಾಜಕ್ಕೆ ಪೋಷಕವಾಗಿ ಉದ್ಧಾರ ಆಗುವ ಕೆಲಸ ಮಾಡಬೇಕು ಅಂತ ಜವಾಬ್ದಾರಿ ಜಾಸ್ತಿ ಆಗ್ತದೆ ಹೊರತು ನಾವು ಬೀಗ್ಲಿಕ್ಕೆ ಇದ್ದದ್ದಲ್ಲ, ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಇದ್ದದ್ದಲ್ಲ. ಹಾಗಾಗಿ ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ, ನೀವು ಹೋಗಿ ನಾವಿದ್ದೇವೆ ಅಂತೇಳಿ. ಇವರಿಷ್ಟು ಹೋದದ್ದಲ್ಲ, ದೇವತೆಗಳು ಮತ್ತೆ ವಜ್ರಾಯುಧದಿಂದ ಕೂಡಿಕೊಂಡಂತ ಇಂದ್ರನ ರಕ್ಷಣೆಗೆ ಅವರೆಲ್ಲ ಬಂದಿದ್ದಾರೆ. ಇಂದ್ರ ವಜ್ರಾಯುಧವನ್ನು ಹೊಂದಿದ್ದಾರೆ. ಅದು ಕೂಡ ಹೇಗೆ ಬಂದ ಅಂತ ಕೇಳ್ತಾರೆ. ಅಲ್ಲಿ ವಜ್ರಾಯುಧದಿಂದ ಹೊರಡುವ ಬೆಂಕಿಯ ಕಿಡಿಗಳಿಂದ ಏನೊಂದು ವಿದ್ಯುತ್ ಹೊಂಟಲ್ಲ, ಅದು ಕಾಣಿಸ್ತಾ ಇತ್ತಂತೆ. ಹಾಗಾಗಿ ಅಂತಹ ಬೆಂಕಿ ಅದು ಹೇಗೆ ಇತ್ತು ಕೇಳಿದ್ರೆ, ಸ್ವಚ್ಛಂದವಾಗಿ ಸಂಚರಿಸುವ ಪರ್ವತಾಕಾರವಾದ ಮೇಘಗಳಿಂದ ಕೂಡಿದ ಇಂದ್ರ ಅಂತ ಕೊಡ್ತಾರೆ. ಅಂದ್ರೆ ವಜ್ರ ಸ್ಫಾರಿತ ದುದ್ಧೂತೈ, ಇಂದ್ರ ತಾನು ಹೊರಟಿದ್ದಾನೆ. ಇಂದ್ರ ಹೊರಡಬೇಕಾದ್ರೆ ಅಲ್ಲಿ ಸ್ವಚ್ಛಂದವಾಗಿ ಮೋಡಗಳು ಹೋಗ್ತಾ ಉಂಟು. ಅಂದ್ರೆ ಬೆಟ್ಟಗಳ ಹಾಗೆ ಮೋಡಗಳು ಹೊರಡ್ತಾ ಉಂಟು. ಆ ಬೆಟ್ಟಗಳನ್ನು ಹೊಡಿಲಿಕ್ಕೆ ವಜ್ರಾಯುಧ ಬೇಕು. ಯಾವ ಬೆಟ್ಟ? ಮೋಡಗಳು ಎನ್ನುವಂತಹ ಬೆಟ್ಟಗಳು. ಅಂದ್ರೆ ಸಿಡಿದಿದೆ ಅಂತ ಸಿಡಿಲು ಎಲ್ಲಿಂದ ಬಂದದ್ದು? ವಜ್ರಾಯುಧದಿಂದ ಬಂದದ್ದು. ಅಂದ್ರೆ ನಾವು ಹೇಳಿದ್ವು ಕತ್ತಿಯನ್ನು ಝಲಪಿಸಿಕೊಂಡು ಬಂದದ್ದು, ಸುಲಭದಲ್ಲಿ ಹೇಳಿದ್ರು. ಆದ್ರೆ ಇವರು ಹೇಗೆ ಹೇಳ್ತಾರೆ? ಮೋಡಗಳು ಬಂದಾಗ ಮೋಡಗಳನ್ನು ಪುಡಿಗಟ್ಟುವಂತಹ ಇಂದ್ರನ ವಜ್ರಾಯುಧಗಳನ್ನು ಹಿಡ್ಕೊಂಡಿದ್ದಾನೆ, ಅವನ ಸಹಾಯಕ್ಕೆ ದೇವತೆಗಳು ಬಂದಿದ್ದಾರೆ. ಸಮಾರೂಢ ಸ ಭಗವಾನ್ ಪರ್ಯೇತಿ ಮಘವಾ ಜಗತ್ ಹವಿರ್ಧಾನೇಶು ಗಾಯಂತಿ ವಿಪ್ರಾ ಮುಖೇ ಸ್ಥಿತಾ. ಇಲ್ಲಿ ಒಂದೊಂದು ಶಬ್ದ ಹೇಳಬೇಕಾದ್ರೆ ವಜ್ರಾಯುಧ ಅಂತ ಹೇಳುವಾಗಾದ್ರೆ ಹಿಂದೆ ದಧೀಚಿಯ ಕಥೆ ನೆನಪಾಗಬೇಕು, ಬ್ರಾಹ್ಮಣರ ಆಶೀರ್ವಾದ ನೆನಪಾಗಬೇಕು, ಅದರ ಹಿಂದೆ ಇರುವ ತಪಸ್ಸು ನೆನಪಾಗಬೇಕು. ಆ ವಜ್ರಾಯುಧಕ್ಕೆ ಅಷ್ಟು ಮಹತ್ವ ಬರಬೇಕಾದ್ರೆ ಯಾವುದು? ನಾರಾಯಣ ವರ್ಮ ನೆನಪಾಗಬೇಕು. ದಧೀಚಿಗಳು ನಾರಾಯಣ ವರ್ಮ ಮಂತ್ರವನ್ನು ಜಪ ಮಾಡಿದ್ರಿಂದ ಆ ಪಾಸಿಟಿವ್ ಎನರ್ಜಿ ಅವರ ಸ್ಪೈನಲ್ ಕಾರ್ಡಿಗೆ ಹೋಗಿ ಆ ಸ್ಪೈನಲ್ ಕಾರ್ಡಿನಿಂದ ಮಾಡಿದಂತ ಆಯುಧ ವಜ್ರಾಯುಧ. ಹಾಗಾಗಿ ಸುಮ್ಮನೆ ಯಾವುದು ವೆಪನ್ಸ್ ಅಲ್ಲ ಅದು, ಅದರಲ್ಲಿ ಅಸ್ತ್ರ ಶಸ್ತ್ರಗಳಿಂದ ಕೂಡಿದ್ದು. ಜೊತೆಗೆ ತಾನು ಭಗವಂತ ತಾನದರಲ್ಲಿ ತಾನು ಪ್ರವೇಶ ಮಾಡ್ತೇನೆ ಅಂತ ವೃತ್ರವಧಿಯಲ್ಲಿ ಹೇಳಿದ್ದು. ಅದೆಲ್ಲವನ್ನು ಇಟ್ಟುಕೊಂಡಾಗ ಅಂತ ಆಯುಧ ಅದು ಝಲಪಿಸ್ತಾ ಉಂಟು. ಕೇಳಿದ್ರೆ ಅದು ಏನು ಕೇಳಿದ್ರೆ ಒಳ್ಳೆ ಆಕ್ಟಿವ್ ಆಗಿರುವಂತಹ ಒಂದು ಪ್ರಾಡಕ್ಟ್, ಹೊರತು ತುಕ್ಕು ಹಿಡಿದದ್ದಲ್ಲ ಅಂತಲೂ ಗೊತ್ತಾಗಬೇಕು ನಮಗೆ. ಹೀಗೆ ಇದೆಲ್ಲವೂ ಇಟ್ಟುಕೊಂಡು ತಾನು ಯುದ್ಧಕ್ಕೆ ಬಂದಿದ್ದಾನೆ. ಯಜ್ಞದಲ್ಲಿ ತೊಡಗಿಸಿದಂತಹ ಬ್ರಾಹ್ಮಣರು ಏನ್ ಮಾಡ್ತಾರೆ ಅಂತ ಹೇಳಿದರೆ, ಸಮಾರೂಢಸ್ಸ ಭಗವಾನ್ ಪರ್ಯೇತಿ ಮಘವಾ ಜಗತ್ ಹವಿರ್ಧಾನೇಶು ಗಾಯಂತಿ ವಿಪ್ರಾ ಮುಖೇ ಸ್ಥಿತಾ. ಅಂದ್ರೆ ಐರಾವತ ಆನೆಯನ್ನು ಏರಿ ಜಗದ್ರಕ್ಷಕನಾಗಿ ಹೊರಟಿದ್ದಾನೆ ಇಂದ್ರ. ಅಂತಹ ಸಮಾರೂಢ ಅಂತಹ ಇಂದ್ರನನ್ನು ಏನ್ ಮಾಡ್ತಾ ಇದ್ದಾರೆ? ಬ್ರಾಹ್ಮಣರು ತಾವು ಯಜ್ಞಯಾಗಾದಿಗಳನ್ನು ಮಾಡಿ ಅದರಲ್ಲಿ ಇವನಿಗೆ ಆಶೀರ್ವಾದವನ್ನು ಮಾಡ್ತಾರೆ, ಸ್ತೋತ್ರ ಮಾಡ್ತಾ ಇದ್ದಾರೆ ಇಂದ್ರನನ್ನು ಸ್ತೋತ್ರ ಮಾಡಿಕೊಂಡು. ಹೌದು, ಯಾವುದು? ವೇದ ಮಂತ್ರಗಳಿಂದ ಸ್ತೋತ್ರ ಮಾಡ್ತಾ ಇದ್ದಾರೆ. ಸುಮ್ಮನೆ ಸ್ತೋತ್ರ ಮಾಡಿದ್ದು ಮಾತ್ರ ಅಲ್ಲ, ಯಜ್ಞದಲ್ಲಿ ಅವನಿಗೆ ಆಹುತಿಗಳನ್ನು ಕೊಡ್ತಾ ಇದ್ದಾರೆ. ಇಂತಹ ಸದ್ಗುಣ ಸಂಪನ್ನನಾದ ಇಂದ್ರ ಹೊರಟಿದ್ದಾನೆ. ನೋಡಿ ಇಲ್ಲಿಯೂ ಹಾಗೆ ಹೋಮ ಮಾಡಿದ್ರಿಂದ ಆಹುತಿ ಕೊಟ್ಟದ್ರಿಂದ ಯಾರ ಬಲ ಜಾಸ್ತಿ ಆಗುತ್ತೆ? ದೇವತೆಗಳ ಬಲ ಜಾಸ್ತಿ ಆಗುತ್ತೆ. ಅವರತ್ರ ಸ್ವಯಂ ಇಂದ್ರನ ಹತ್ರ ಬಲ, ಜೊತೆಗೆ ವಿಷ್ಣುವಿನ ಅನುಗ್ರಹ, ಜೊತೆಗೆ ಆಯುಧ, ಬ್ರಾಹ್ಮಣರ ಆಶೀರ್ವಾದ ಮಾತ್ರ ಅಲ್ಲ, ಅವರಿಗೆ ಆಹುತಿಗಳನ್ನೆಲ್ಲ ಕೊಟ್ಟು ಅವರಿಗೆ ಅಂತಹ ಒಂದು ಸಾಮರ್ಥ್ಯ ಬರುವ ಹಾಗೆ ಮಾಡಿದ್ದಾರೆ. ಅಂತಹ ವಿಪ್ರಾಹ ಬ್ರಾಹ್ಮಣರು. ಎಂತ ಬ್ರಾಹ್ಮಣರು? ಸುಮ್ಮನೆ ನಾಮ ಮಾತ್ರ ಬ್ರಾಹ್ಮಣರಲ್ಲ. ವಿಪ್ರಾಹ ಅಂದ್ರೆ ವೇದಾಧ್ಯಯನೇನ ವಿಪ್ರತ್ವಂ. ವಿಪ್ರ ಅಂತ ಆಗಬೇಕಾದ್ರೆ ವೇದಾಧ್ಯಯನ ಮಾಡಿರ್ಬೇಕು. ನೋಡಿ, ಅವನತ್ರ ಫುಲ್ ವಿಲ್ ಪವರ್ ಉಂಟು. ನಮ್ಮ ಹತ್ರವೇ ವಿಲ್ ಪವರ್ ಇಲ್ಲದಿದ್ರೆ ಇನ್ನೊಬ್ರಿಗೆ ಏನು ಕೊಡೋದು ಬಂತು? ಅದಕ್ಕೋಸ್ಕರವೇ ಗಾಯತ್ರಿ ಉಪದೇಶ ಕೊಡಬೇಕಾದ್ರೆ ಆತ 1,00,000 ಗಾಯತ್ರಿ ಜಪ ಮಾಡಿ ಕೊಡಬೇಕು ಅಂತ ಇದೆ. ನಾಳೆ ಉಪನಯನ ಅಂತೇಳಿ ಇವತ್ತು ಹೋಗಿ ಉಪನಯನ ಗಾಯತ್ರಿ ಉಪದೇಶ ಕೊಡೋದಲ್ಲ. ಹಾಗಾದ್ರೆ ಅಂಥದ್ದೆಲ್ಲ ಇದ್ದಾಗೆ ಇಲ್ಲಿ ಕೂಡ ಅಂತಹ ಮಂತ್ರಸಿದ್ಧಿಯಾದಂಥ ಬ್ರಾಹ್ಮಣರು ಆಹುತಿಯನ್ನು ಕೊಟ್ಟು ಇಂದ್ರನ ಒಳಗೆ ಶಕ್ತಿಯನ್ನು ತುಂಬಿ, ಅಂತಹ ಇಂದ್ರ ವಿಷ್ಣು ಪರಕವಾಗಿ ತಾನು ಯುದ್ಧಕ್ಕೆ ಹೋಗು ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಈತ ಐರಾವತವನ್ನು ಏರಿಕೊಂಡು ಜಗದ್ರಕ್ಷಕನಾಗಿ ಹೊರಟಿದ್ದಾನೆ. ಇವ ಯುದ್ಧಕ್ಕೆ ಹೊರಟದ್ದೆಂತಕ್ಕೆ? ಅವ್ರನ್ನು ಬಿಡಬಾರ್ದು ಅಂತ ಗ್ರಜ್ಜಲ್ಲಿ ಅಲ್ಲ, ಮತ್ತೆ ದುಷ್ಟರನ್ನು ನಾಶ ಮಾಡುದು ಜಗದ್ರಕ್ಷಕಕ್ಕೋಸ್ಕರ. ಹೀಗೆ ಫಲ ಎನ್ನುವಂಥದ್ದು ಹಾಗೆ ನೋಡಿ, ಭಗವಂತನ ಸೇವೆ ಜಗತ್ತಿನ ಒಳಿತಾಗಿ ಅಂತ. ನಾವು ಯುದ್ಧಕ್ಕೆ ಹೊರಡುವಾಗ ಸುಮ್ಮನೆ ಪೆಟ್ಟು ಕೊಡ್ತಾರಲ್ಲ, ತಿನ್ನುವ. ದೇವರಿಗೋಸ್ಕರ ನಾವು ಪೆಟ್ಟು ಬೇಕಾದ್ರೂ ತಿನ್ನುವ. ನಮ್ಮ ಉದ್ದೇಶ ಭಗವತ್ ಪ್ರೀತ್ಯರ್ಥ. ಇದೆಲ್ಲ ದೇವತೆಗಳಿಗೆ ಇತ್ತು ಅಂತ ಕೊಡ್ತಾರೆ ನೋಡಿ. ಇಷ್ಟು ನಮಗೆ ವಿಸ್ತೃತವಾದಂತಹ ವರ್ಣನೆ ಅಲ್ಲ, ಪುರಾಣಗಳಲ್ಲಿ ಹೇಳಿದ್ದಾರೆ, ನಾವು ನೋಡ್ಲಿಕ್ಕೆ ಪುರುಸೊತ್ತಾಗ್ಲಿಲ್ಲ ಅಷ್ಟೇ.
ಸರ್ವೇ ಶಕ್ತಾನುಯಾನೇಷು ಶಕ್ರಾನುಯಾನೇಷು ದೇವತೂರ್ಯ ನಿನಾದಿಷು ಇಂದ್ರಂ ಯಮನು ನೃತ್ಯಂತಿ ಶತಶೋಹ್ಯ ಸರೋಗಣಾಃ. ಎಲ್ಲ ದೇವತೆಗಳು ಬಂದಿದ್ದಾರೆ. ಬರಬೇಕಾದ್ರೆ ಹೇಗೆ ಮಾಡಿದ್ದಾರೆ? ದೇವತೂರ್ಯ ನಿನಾದಿಷು ವಾದ್ಯ ವೈಭವಗಳನ್ನು ಮೊಳಗಿಸಿಕೊಂಡು ಬಂದಿದ್ದಾರೆ. ಹೋಗುವಾಗ ಸುಮ್ಮನೆ ಹೋಗಿ ಬ್ರಹ್ಮ್ ಅಂತ ಬಿಟ್ಟದ್ದಲ್ಲ. ಮತ್ತೆ ಯುದ್ಧಕ್ಕೆ ಹೊರಡ್ತಾರೆ ಅಂತಾಗುವಾಗ ಬೇರಿ, ನಗಾರಿ, ದುಂದುಬಿ, ಕಹಳೆ ಎಲ್ಲ ಉಂಟು. ಇದೆಲ್ಲ ಯಾಕೆ ಅಂತ ಕೇಳ್ಬೋದು ನೀವು. ನೋಡಿ, ಯುದ್ಧಕ್ಕೆ ಹೋಗುವಾಗ ಅಂತ ಶಬ್ದಗಳು ನಮಗೇನು ಉತ್ತೇಜನ ಕೊಡ್ತವೆ. ಸುಮ್ಮನೆ ಒಂದು ಮೆರವಣಿಗೆ ಹೋಗಿ ಚೆಂಡೆ ಕೊಟ್ಟ ಕೂಡಲೇ ಸುಮ್ಮನೆ ಇದ್ದವರು ಕೂಡ ಕೈಕಾಲನ್ನು ಹಂದಾಡ್ಲಿಕ್ಕೆ ಶುರು ಮಾಡ್ತಾರೆ. ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ಲಿಕ್ಕೆ ಶುರುವಾಗುತ್ತೆ. DJ ಹಾಕಿದಾಗ ಕುಣಿಬೇಕು ಅಂತ ಹೇಗೆ ಅನಿಸತ್ತೋ, ಯುದ್ಧಕ್ಕೆ ಹೋಗುವಾಗ ಹೋ ಜೈ ಶ್ರೀರಾಮ್ ಅಂತ ಹೇಳಿ ಹನುಮಂತ ಹೀಗೆ ಮಾಡಿದ್ದಾನೆ. ಒಂದೊಂದು ರಕ್ಕಸರನ್ನು ಬಡಿಯೋದು. ಎಲ್ಲಿ? ತಾನು ಲಂಕಾ ನಗರಕ್ಕೆ ಹೋಗುವಾಗ ಬಡ್ದು ಎಂತ ಹೇಳುದು ಗೊತ್ತುಂಟ? ದೂತೋಹಂ ಕೋಸಲೇಂದ್ರಸ್ಯ ರಾಮಸ್ಯಾಕ್ಲಿಷ್ಟ ಕರ್ಮಣ ಅಂತ ಹೇಳುದು. ನಾನು ರಾಮನ ದೂತ. ರಾಮ ಎಂತ ಗೊತ್ತುಂಟು? ಲೀಲಾಜಾಲವಾಗಿ ಕೆಲಸ ಮಾಡುವ ರಾಮನ ದೂತ ಅಂತ ಹೇಳುದು ಬಡಿಯುದು. ನಾನು ಬಡ್ದದ್ದಲ್ಲ, ಮತ್ತೆ ರಾಮ ಬಡ್ದದ್ದು ಅಂತ ತಿಳಿಸುವ ಹಾಗೆ ತಾನಂತಹ ಒಂದು ಕೆಲಸ ಮಾಡಿದವ. ಹಾಗೆ ಆ ಶಬ್ದಗಳು, ನೀವು ಕರಾಟೆ ಯುದ್ಧ ಮಾಡುವಾಗ ನೋಡಿ, ಅವರು ಹಾ ಹೂ ಹಾ ಹಮ್ ಅಂತ ಯಾಕೆ ಬಾಯಲ್ಲಿ ಶಬ್ದ ಬರಬೇಕು ಕೇಳಿದ್ರೆ, ಆ ಶಬ್ದದ ಜೊತೆಗೆ ಆ ಶಕ್ತಿ ಎನ್ನುವಂಥದ್ದು ರಿಲೀಸ್ ಆಗತ್ತೆ. ಹಾಗೆ ಇಲ್ಲಿ ಕೂಡ ಅಂತ ವಾದ್ಯ ವೈಭವಗಳನ್ನು ಮೊಳಗಿಕೊಂಡು ಬಂದಿದ್ದಾರೆ. ಅದರದ್ದು ಕಲ್ಪನವೇ ನಮ್ಮ ಪೆರೇಡ್ ಎಲ್ಲ ಮಾಡುವಾಗ ಶಬ್ದಗಳು ಬರುವಂಥದ್ದು. ಅಥವಾ ನೀವು ಗಣರಾಜ್ಯೋತ್ಸವದಲ್ಲಿ ನಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕಾದ್ರೆ ಆ ಪೆರೇಡಲ್ಲಿ ಎಲ್ಲ ಅಂತಹ ವಾದ್ಯಗಳಿರುವಂಥದ್ದು ಅದಕ್ಕೋಸ್ಕರವೇ ಇರಬಹುದು. ಹಾಗಾಗಿ ಇಂದ್ರನು ವಾಹನಗಳನ್ನು ಏನು ಹೊರಟಿದ್ದಾನೆ ಅವನು ಅನುಸರಿಸಿಕೊಂಡು ವಾದ್ಯ ವೈಭವಗಳಿಂದ ದೇವಲೋಕದ ಈ ದೇವತೆಗಳು ಬಂದಿದ್ದಾರೆ ಅಂತ ಹೇಳ್ತಾರೆ. ಇನ್ನು ಇಂದ್ರಂ ಎಂ ಅನುಸ್ತೃತ್ಯಂತಿ, ಇಂದ್ರ ಹೋಗುವಾಗ ನರ್ತನ ಮಾಡಿಕೊಂಡು ಬರ್ತಾ ಇದ್ದಾರೆ ಅಂತ ನೋಡಿ. ಅನುನೃತ್ಯಂತಿ ಯಾರು? ಅಪ್ಸರಾಗಣಾಹ. ನೋಡಿ, ಅಪ್ಸರೆಯರು ಗುಂಪು ಗುಂಪಾಗಿ ಬಂದು ಕುಣಿದಾಡ್ತಾ, ಯಾಕೆ? ಉತ್ಸಾಹವನ್ನು ತುಂಬುವುದಕ್ಕೋಸ್ಕರ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಹಾಗೆ ಹೋಗುವುದಕ್ಕೂ ಶಬ್ದ ಮಾಡಿಕೊಂಡು ಹೋಗುವುದಕ್ಕೂ ಕುಣಿದುಕೊಂಡು ಹೋಗುವುದಕ್ಕೂ ವ್ಯತ್ಯಾಸ ಉಂಟು. ಇವತ್ತು ನಾವು ಕುಣಿದು ಕುಣಿದು ಹೋಗ್ತಾ ಇದ್ದಾರೆ ಅಲ್ಲ, ಇದೆಲ್ಲ ಕಲ್ಪನೆಗಳು ನಮ್ಮಲ್ಲಿಯೂ ಕಾಣ್ಲಿಕ್ಕೆ ಬರುತ್ತೆ. ನೀವು RCB ಇತ್ಯಾದಿಗಳ ಕ್ರಿಕೆಟ್ ಆಗ್ತದೆ ನೋಡಿ, ಅದರ ಮೊದಲು ಒಂದಿಷ್ಟು ಕುಣಿತ ಹಾಕ್ತಾರೆ ನೋಡಿ. ಯಾಕೆ ಅವರೆಲ್ಲ ಕುಣಿಬೇಕು ಕೇಳಿದ್ರೆ, ಹೀಗೆ ಇದೇ ಯುದ್ಧಕ್ಕೆ ಹೋಗುವಾಗ್ಲೇ ಕುಣಿದಾಡ್ತಾ ಹೋಗಿದ್ದಾರಂತೆ. ಇನ್ನು ನಾವು ಅದು ಯುದ್ಧವೇ. ನೀವು ಮ್ಯಾಚ್ ಅಂತ ಕೇಳಿದ್ರೆ, ಪಂದ್ಯ ಅಂತ ಕೇಳಿದ್ರೆ ಅದು ಯುದ್ಧವೇ. ಅದರಲ್ಲಿ ಜಯ ಹೊಂದಬೇಕು ಅಂತ ನಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಆಟ ಆಡುತ್ತಾರೆ. ಇಲ್ಲಿಯೂ ಕೂಡ ಅದೇ ರೀತಿಯಾಗಿ ನಿಮಗೆ ಇದು ಹೇಗೆ ಆಟ ಆಡುವಂಥದ್ದು ದೋಷ ಅಲ್ಲ ಅಂತ ನೀವು ಕಲ್ಪನೆ ಮಾಡ್ತೀರೋ, ಯುದ್ಧವೂ ದೋಷ ಅಲ್ಲ. ಯಾಕೆ? ಧರ್ಮ ರಕ್ಷಣೆಗೋಸ್ಕರ. ಇದು ಆಟ, ಅವ ಬಂದಾಗ ನಾನು ಬಡಿಬೇಕು ಅಂತ. ಅದು ಬಿಟ್ಟು ನೀವು ಅಲ್ಲಿ ಮತ್ತೆ ಅಲ್ಲ ಅವನು ಹೊಡಿವಾಗ ನಾವು ಹೊಡಿಬಹುದಾ, ನಮಗೆ ಯಾಕಪ್ಪ ಅಂತ ತಿಳ್ಕೊಂಡ್ರೆ ಹೇಗೆ? ಕ್ಷತ್ರಿಯನಾದವನಿಗೆ ಆಟವೇ. ಅವನಿಗೆ ಯುದ್ಧ ಸಿಕ್ಕದಿದ್ದರೇನೆ ಆತ ಇದಾಗಿ ಬಿಡ್ತಾನೆ. ಹಾಗಾದ್ರೆ ಅವನಿಗೆ ಯುದ್ಧ ಸಿಕ್ಕಿದ್ರೆ ಮಾತ್ರ ಚುರುಕಾಗಿ ಇರ್ತಾನೆ. ಹಾಗೆ ಕೆಲವರಿಗೆ ಮನಸ್ಥಿತಿ ಹಾಗೆ ಇರ್ತದೆ. ಬ್ರಾಹ್ಮಣರಿಗಾಗುವಾಗ ಯಾಕೆ ಸುಮ್ಮನೆ ಅಂತ ಇರ್ತದೆ, ಅಷ್ಟೇ. ಬಿಟ್ರೆ ಕ್ಷತ್ರಿಯರಿಗೆ ಹೌದಾ, ಬಡಿ ಬಡಿ ಹೋಗೋ ಹೋಗೋ ಬಡಿಯುವ ಬಡಿಯುವ ಅಂತ ಅನಿಸತ್ತೆ. ಹಾಗಾಗಿ ಕ್ಷತ್ರಿಯರಿಗೆ ಹೇಳಿದ್ದೇ ಕೆಲಸ. ಆದ್ರೆ ಇವ್ರು ಯಾಕೆ ಹೇಳ್ತಾರೆ ಕೇಳಿದ್ರೆ, ಅಲ್ಲೇ ಹೇಳಿದ್ರಲ್ಲ, ರಕ್ಷಣೆಗೋಸ್ಕರ, ಜಗದ್ರಕ್ಷೆಗೋಸ್ಕರ ಯುದ್ಧಕ್ಕೆ ಹೊರಟಿದ್ದಾರೆ. ಅಪ್ಸರಾ ಸ್ತ್ರೀಯರೆಲ್ಲ ಗುಂಪು ಗುಂಪಾಗಿ ಬಂದು ನರ್ತನವನ್ನು ಮಾಡಿಕೊಂಡು ಇವರಿಗೆ ಉತ್ಸಾಹವನ್ನು ತುಂಬುತ್ತಾ ಇದ್ದಾರೆ. ಕೇತುನಾ ವಂಶಜಾತೇನ ಭ್ರಾಜಮಾನೋ ಯಥಾ ರವಿಹಿ ಯುಕ್ತೋ ಹಯ ಸಹಸ್ರೇಣ ಮನೋ ಮಾರುತರಂಹಸ. ಇನ್ನು ಎಂತಹ ಮನೋವೇಗವುಳ್ಳಂತ ಕುದುರೆಗಳನ್ನು ಕಟ್ಟಿದ ರಥದಿಂದ ಹೊರಟಿದ್ದಾನೆ ಇಂದ್ರ ಅಂತ ಹೇಳ್ತಾನೆ. ಇಂದ್ರ ಏನು ಮಾಡಿದ್ದಾನೆ? ಧ್ವಜಗಳನ್ನು ಹಾಕಿದ್ದಾನೆ. ಎಂತ? ಕೇತುನ ವಂಶಜಾತೇನ, ಬಿದಿರಿನಿಂದ ಮಾಡಿದಂತ ಕಡ್ಡಿಗಳಿಂದ ಧ್ವಜವನ್ನು ಮಾಡಿದ್ದಾರೆ. ಅಂದ್ರೆ ಬಿದಿರಿದ್ದ ಕೋಲು ಹಾಕಿದ್ದಾರೆ, ಅದರ ಮೇಲೆ ಧ್ವಜಗಳು ಉಂಟು. ಅದು ಹೇಗೆ ಉಂಟು ಕೇಳಿದ್ರೆ, ಸೂರ್ಯನಂತೆ ಬೆಳಗುತ್ತಾ ಉಂಟು. ರಥ ಹೇಗೆ ಹೋಗ್ತದೆ? ಮನೋವೇಗದಿಂದ ಹೋಗ್ತಾ ಉಂಟು. ಎಷ್ಟು ಅಂತ ಕೇಳಿದ್ರೆ, ಹಯಸಹಸ್ರೇಣ ಅಂತ ಹೇಳ್ತಾರೆ. ವಾಯುವೇಗವುಳ್ಳಂತಹ ಕುದುರೆಗಳಿಂದ ಕೂಡಿದ ರಥ. ಸಾವಿರ ಸಾವಿರ ಕುದುರೆಗಳುಂಟೋ ಎನ್ನುವಷ್ಟು ವೇಗವಾಗಿ ಓಡ್ತಾ ಉಂಟು. ಈ ಚಕ್ರಗಳಿರ್ತವೆ ನೋಡಿ ಕೆಲವು ಗಾಡಿಗಳಲ್ಲಿ, 8, 10, 12. ಅದು ಯಾಕೆ ಅಷ್ಟು ಚಕ್ರಗಳು ಕೇಳಿದ್ರೆ, ಅಂತ ಭಾರವನ್ನು ಹೊತ್ತುಕೊಂಡು ಹೋಗ್ತಾರೆ. ಹಾಗೆ ಇಲ್ಲಿ ಕೂಡ ಇಂದ್ರನ ಕುದುರೆ, ಇಂದ್ರನ ರಥ ಅಷ್ಟು ವೇಗವಾಗಿ ಹೋಗ್ತಾ ಉಂಟು. ಅಂದ್ರೆ ಧ್ವಜಗಳು ಉಂಟು. ಆ ಧ್ವಜಗಳಲ್ಲಿ ಸೂರ್ಯನಂತೆ ತೇಜಸ್ಸು ಹೊರಗೆ ಬರ್ತಾ ಉಂಟು. ಅಂತಹ ರಥವೂ ಕೂಡ ವೇಗವಾಗಿ ಹೋಗ್ತಾ ಉಂಟು ಅಂತ ಕೊಟ್ಟರು. ಅಲ್ಲ, ಈಗ ಇಷ್ಟರವರೆಗೆ ಹೇಳಿದ್ದಂತ ನೀವು ಆನೆ ಅಂತ ಹೇಳಿದ್ರಿ, ಐರಾವತ ಐರಾವತ ಅಂತ. ಅದೇ ಹೇಳಿದ್ದು, ಕೆಲವೆಲ್ಲ ನಾವು ಗಮನಿಸೋದಿಲ್ಲ. ಇಷ್ಟರವರೆಗೆ ಐರಾವತ ಆನೆಯನ್ನು ಏರಿಕೊಂಡು ಬಂದ ಹೇಳಿದ್ರಿ, ಈಗ ನೋಡಿದ್ರೆ ರಥವನ್ನು ಏರಿಕೊಂಡು ಬಂದ ಅಂತ ಹೇಳಿದ್ರಿ. ಹಾಗಾದ್ರಿಗೆ ಹೇಗೆ? 1-2-3 ಶ್ಲೋಕದಲ್ಲೇ ವಿರೋಧ ಅಂತ ಕಾಣುತ್ತೆ ನಮಗೆ. ಅದಕ್ಕೆ ಅಲ್ಲಿ ಅರ್ಥ ಮಾಡ್ಬೇಕು ಏನು. ಅಲ್ಲಿವರೆಗೆ ಬಂದದ್ದು, ರಥದವರೆಗೆ ಬಂದದ್ದು ಆನೆಗೆ.
ಯುದ್ಧಕ್ಕೆ ಬಂದ ನಂತರ ರಥವನ್ನು ಏರಿದ್ರು. ಈಗ ನಾವು ಹಾಗೆ ಮಾಡ್ತಾರೆ, ಅಲ್ಲಿವರೆಗೆ ನೀವು ಗಾಡಿಯಲ್ಲಿ ಬನ್ನಿ, ಅಲ್ಲಿನ ಇವರು ಗಾಡಿ ಚೇಂಜ್ ಮಾಡಿದ್ರು, ಇನ್ನೊಂದು ವೆಹಿಕಲ್ ಹತ್ತಿದ್ರು ಅಂತ. ಈ ಯುದ್ಧ ಕಾಲದಲ್ಲಿ ಎಲ್ಲ ಹಾಗೆ ಮಾಡ್ತಾರೆ. ಅಲ್ಲಿಂದ ಹೊರಟದ್ದು ಒಂದು ಗಾಡಿ, ಅದು ಒಂದೇ ರೀತಿದು 10 ಗಾಡಿ ಬರ್ತದೆ, ಯಾವುದರಲ್ಲಿ ಪ್ರಧಾನಮಂತ್ರಿಗಳು ಕೂತರು ಅಂತ ಗೊತ್ತಾಗುದು. ಮಧ್ಯಕ್ಕೆ ಬಂದ ಕೂಡ ಇವರು ಗಾಡಿಯನ್ನು ಪರಿವರ್ತನೆಗೊಳಿಸಿರ್ತಾರೆ. ಯಾವ ಗಾಡಿಗೆ ಬಾಂಬ್ ಹಾಕ್ಬೇಕು ಅಂತ ಗೊತ್ತಾಗುದಿಲ್ಲ, ಯಾಕಂದ್ರೆ ಒಂದೇ ರೀತಿಯಾದ ಗಾಡಿಗಳು, ಒಂದೇ ರೀತಿಯಾದ ಅಂಗರಕ್ಷಕರು, ಯಾವುದರಲ್ಲಿ ಯಾರಿದ್ದಾರೆ ಅಂತ ಗೊತ್ತಾಗುದಿಲ್ಲ. ಇದು ಹಾಗೆ ಇವ ಏನು ಮಾಡಿದ್ದಾನೆ, ಇವ ಆ ರೀತಿ ಅಲ್ಲ, ಅಲ್ಲಿವರೆಗೆ ಐರಾವತಿಯಿಂದ ಬಂದು ಆಮೇಲೆ ಐರಾವತವನ್ನು ಬಿಟ್ಟು ಆಮೇಲೆ ರಥವನ್ನು ಏರಿದ್ದಾನೆ. ಯಾಕೆ? ಇವರನ್ನು ಓಡಿಸಿಕೊಂಡು ಹೋಗ್ಬೇಕಲ್ಲ, ಅಂದ್ರೆ ತಾವು ಅವರನ್ನು ಓಡಿಸಿಕೊಂಡು ಹೋಗ್ತೇವೆ ಎನ್ನುವಂಥದ್ದು ಇವರಿಗೆ ನಿಶ್ಚಯವಾದಂತಹ ಜ್ಞಾನ. ಸ್ಯಂದನ ಮಾರೋಹ ಭಾತಿ ಗುಪ್ತೋ ಮಾತಲಿನ ತದಾ ಕೃಷಾನುನ ಪರಿವೃತೋ ಮೇರು ಭಾಸ್ಕರ ತೇಜಸ. ಇನ್ನು ಅದು ಹೇಗಿತ್ತು ಕೇಳಿದ್ರೆ, ಮೇರು ಪರ್ವತವನ್ನು ಸೂರ್ಯ ಸುತ್ತಿದ ಹಾಗೆ, ಸೂರ್ಯನ ತೇಜಸ್ಸು ಹೇಗೆ ಸುತ್ತುವರಿತದೋ ಹಾಗೆ ಇಂದ್ರನ ಸುತ್ತವೂ ಕೂಡ ದಿಕ್ಪಾಲರೆಲ್ಲ ಇದ್ರು. ಅದು ಹೇಗಿತ್ತು ಕೇಳಿದ್ರೆ, ಅಗ್ನಿಯೇ ಮೊದಲಾದ ದಿಕ್ಪಾಲಕರು ಸುತ್ತುವರಿದಿದ್ರು ಅಂತ ಹೇಳ್ತಾರೆ. ಮೇರು ಪರ್ವತವನ್ನು ಸೂರ್ಯ ಸುತ್ತುತ್ತಾ ಇರ್ತಾನೆ ಅಂತ ಇರುವುದು. ಹಾಗೆ ಇಂದ್ರನನ್ನು ಸುತ್ತಿಕೊಂಡು ಈ ದಿಕ್ಪಾಲಕರು ಅಗ್ನಿಯ ಮೊದಲಾದ ದೇವತೆಗಳು ಸುತ್ತುತ್ತಾ ಇದ್ದಾರೆ. ಇನ್ನು ಆ ದಿಕ್ಪಾಲಕರು ಹೇಗೆ, ರಥವನ್ನು ಯಾರು ರಕ್ಷಣೆ ಮಾಡ್ತಾ ಇದ್ರಿಗೆ ಮಾತಲಿನ ಅಂತ ಹೇಳಿದ್ರು. ಮಾತಲಿ ತಾನು ಸಾರಥಿ, ಆತ ರಥವನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಜೊತೆಗೆ ಈ ದಿಕ್ಪಾಲ ದೇವತೆಗಳಿದ್ದಾರೆ, ಹಾಗಾಗಿ ಒಳ್ಳೆಯ ಶೋಭೆ, ಒಳ್ಳೆಯ ಬೆಳಕು ಕಾಣುತ್ತಾ ಇತ್ತು. ಯಮಸ್ತು ದಂಡ ಮಧ್ಯಮ. ಈಗ ಒಬ್ಬೊಬ್ಬ ದೇವತೆಗಳು, ದಿಕ್ಪಾಲ ದೇವತೆಗಳು ಹೇಗಿದ್ರು, ಅವ್ರು ಏನು ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಯಮಸ್ತು ದಂಡ ಮಧ್ಯಮ್ಯ ಕಾಲಯುಕ್ತಂಜ ಮುದ್ಗರಂ ತಸ್ಥವು ಸುರಗಣಾನೀಕಂ ದೈತ್ಯಾನ್ ನಾದೇನ ಭೀಷಯನ್. ಯಮ ಇದ್ದ. ಆ ಯಮ ಹೇಗೆ ಮಾಡ್ತಾ ಇದ್ದ, ಕಾಲದಂಡವನ್ನು ಎತ್ತಿ ತಾನು ಬರ್ತಾ ಇದ್ದ. ಅವನ ಕೈಯಲ್ಲಿ ಒಂದು ದಂಡ, ಅದು ಕಾಲದಂಡ ಅಂತ. ಆಮೇಲೆ ಒಂದು ಮುದ್ಗರ ಅಂತ ಇನ್ನೊಂದು ಆಯುಧ ವಿಶೇಷ, ನಾವು ಏನು ಹೇಳ್ಬೋದು, ಸುತ್ತಿಗೆ. ಈ ಬಡಿಲಿಕ್ಕೆ ಯುದ್ಧ ಮಾಡಲಿಕ್ಕೆ ಇಲ್ಲ, ಒಂದೊಂದು ಕೂಡ ಅಸ್ತ್ರ ಆಗಬಹುದು. ಅಂತಹ ಸುತ್ತಿಗೆ ಎಂದ ಆಯುಧವನ್ನು ತಾನು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಆಮೇಲೆ ಕೈಯಲ್ಲಿ ಹಿಡ್ಕೊಂಡು ಭಯಂಕರವಾದ ಶಬ್ದವನ್ನು ಮಾಡ್ತಾ ಅಂತ ಹೇಳಿ ನಾದೇನ ಭೀಷಯನ್. ಈ ಯಮ ಬರ್ಬೇಕಾದ್ರೆ ಬೊಬ್ಬೆ ಹೊಡ್ತಾ ಬಂದಿದ್ದಾನೆ. ಈ ಬೊಬ್ಬೆಗೆ ಎಷ್ಟೋ ಜನ ಹೆದರಿ ಹೋದದ್ದುಂಟು, ಕೆಲವು ಸಲ ಹಾಗೆ ಆಗುದುಂಟಲ್ಲ. ಆ ಶಬ್ದ ಕೇಳಿಯೇ ಇದು ನಮ್ಮ ಹತ್ರ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಹೆದರಿ ಓಡಿ ಹೋಗ್ತಾರೆ. ಹೀಗೆ ಇವರು ಅದಕ್ಕಿಂತ ಹೆಚ್ಚಿನ ಬೊಬ್ಬೆ ಹೊಡಿತಾ ದೇವತೆಗಳ ಗುಂಪಿಗೆ ರಕ್ಷಕನಾಗಿ ಯಮ ಬಂದಿದ್ದಾನೆ. ನೀವು ಯಮನನ್ನು ಹೇಗೆ ತಿಳ್ಕೊಂಡದ್ದು, ಭಕ್ಷಕನಾಗಿ ಆಲೋಚನೆ ಮಾಡಿದ್ರು, ಅಯ್ಯೋ ಯಮ ಬರ್ತಾನೆ ಅಂತ ಓಡ್ತೀರಿ. ಅದೇ ಯಮ ಈಗ ಏನು ಮಾಡಿದ್ದಾನೆ, ದೇವತೆಗಳ ರಕ್ಷಣೆಗೆ ಬಂದಿದ್ದಾನೆ. ಹಾಗಾದ್ರೆ ಎಷ್ಟು ಚಂದ ನೋಡಿ. ನೀವು ಯಾರ ಪ್ರಾಣ ತೆಗಿತೀರಿ, ಪ್ರಾಣ ತೆಗಿಲಿಕ್ಕೆ ಬರುವ ಯಮನೇ ಇಲ್ಲಿ ರಕ್ಷಕನಾಗಿ ದೇವತೆಗಳ ಬಳಿಗೆ ಬಂದಿದ್ದಾನೆ. ಈ ರೀತಿಯಾಗಿ ನೀವು ಚಿಂತನೆ ಮಾಡಿದ್ರೆ ನಮಗೇನಾಗತ್ತೆ, ಒಂದು ವೇಳೆ ಯಮ ಬಂದರೂ ಕೂಡ ಖಂಡಿತ ನಮಗೆ ರಕ್ಷಣೆಗೆ ನಿಲ್ತಾನೆ ಹೊರತು ನಮ್ಮ ನಾಶಕ್ಕೆ ನಿಲ್ಲೋದಿಲ್ಲ. ಅದಕ್ಕೋಸ್ಕರ ಎಂದಿಗೂ ಯಮನನ್ನು ಬಹಳವಾಗಿ ನಾವು ಪ್ರೀತಿಸುವೆ. ನಾವು ಇದ್ದಾಗಲೂ ಕೂಡ ಯಮೋ ನಿಹಂತ ಪಿತೃಧರ್ಮರಾಜೋ ವೈವಸ್ವತೋ ದಂಡಧರಶ್ಚ ಕಾಲ ಅಂತ ಎಲ್ಲ ಹೇಳಿಕೊಂಡು ಅವನಿಗೆ ನಿತ್ಯ ತರ್ಪಣಾದಿಗಳನ್ನು ಕೊಟ್ಟರೆ ನಮ್ಮ ರಕ್ಷಣೆಗೆ ನಿಲ್ತಾನೆ ಹೊರತು ನಮ್ಮ ನಾಶಕ್ಕೆ ನಿಲ್ಲೋದಿಲ್ಲ. ಹಾಗಾದ್ರೆ ಅಂತಹ ಯಮ ರಕ್ಷಣೆಗೆ ನಿಂತಿದ್ದಾನೆ, ಕರ್ಕೊಂಡು ಹೋಗ್ತಾ ಇದ್ದಾನೆ ಇಂದ್ರಾದಿ ದೇವತೆಗಳ ಜೊತೆಗೆ, ಮಹಾವಿಷ್ಣುವಿನ ಜೊತೆಗೆ ಯುದ್ಧಕ್ಕೆ ಹೋಗ್ತಾ ಇದ್ದಾನೆ. ನಾವು ಅದೇ ಚಿಂತನೆ ಮಾಡುವ, ಯಮ ಯಾವಾಗ ಬರ್ತೀಯಪ್ಪ, ನಮ್ಮನ್ನು ಯಾವಾಗ ಕರ್ಕೊಂಡು ಹೋಗ್ತೀಯಪ್ಪ, ವಿಷ್ಣುವಿನಿಗೆ ಕರ್ಕೊಂಡು ಹೋಗ್ತೀಯಪ್ಪ ಅಂತ ನೀವು ಚಿಂತನೆ ಮಾಡಿದ್ರೆ ಯಮ ಬಂದಾಗ ಖಂಡಿತ ನೀವು ಹೆದರೋದೇ ಇಲ್ಲ. ನಮ್ಮ ತಲೆಯಲ್ಲಿ ಯಮ ಬರ್ತಾನೆ ನರಕಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ ತಲೆಯಲ್ಲಿ ತುಂಬಿಸಿಕೊಂಡ್ರೆ ಯಮ ಬರ್ತಾನೆ ಅಂತ ಹೆದರಿಕೆಯೇ ಆಗತ್ತೆ, ಖಂಡಿತ ಇಲ್ಲ. ಯಮ ಅತ್ಯುತ್ತಮವಾದ ದೇವತೆ. ಹಾಗಾಗಿ ಯಮ ಅಂದ್ರೆ ಏನು, ನಿಯಮನ ಮಾಡುವವನು, ಕಂಟ್ರೋಲ್ ಮಾಡುವ ದೇವತೆ ಅಂತ ಅರ್ಥ. ಹಾಗಾದ್ರೆ ಯಾರು ಹೆದರಬೇಕು ಹೇಳಿ? ಈಗ ಪೊಲೀಸ್ ಜನರಿಗೆ ಯಾರು ಹೆದರಬೇಕು? ಕಳ್ಳಕಾಕರು ಹೆದರಬೇಕು. ಸಜ್ಜನರಿಗೆ ಬರ್ಬೇಕು ಮಾಡುವ. ಒಂದಿಷ್ಟು ಪೊಲೀಸರು ಬಂದ್ರೆ ಉಂಟಲ್ಲ ನಾವು ಆರಾಮ, ಯಾಕೆ? ಅವ್ರು ರಕ್ಷಣೆ ಕೊಡ್ತಾರೆ ನೋಡಿ. ಇದೇ ನಾವು ಅಷ್ಟಮಿ ಅಥವಾ ಪರ್ಯಾಯೋತ್ಸವಗಳಲ್ಲೆಲ್ಲ ಅದೇ ಪೊಲೀಸ್ ಜನರನ್ನು ಕರಿತೇವೆ, ನಾವೇ ಕರಿತೇವೆ, ನಮಗೆಲ್ಲ ರಕ್ಷಣೆ ಕೊಡಬೇಕು, ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ. ಹಾಗಾದ್ರೆ ಇವರು ಒಳ್ಳೆಯವರ ಕೆಟ್ಟವರ? ಹಾಗಾದ್ರೆ ಯಮ ದೇವತೆ ಒಳ್ಳೆಯವನ ಕೆಟ್ಟವನು? ನಾವು ಆಲೋಚನೆ ಮಾಡಬೇಕು. ಅಂತಹ ಯಮ ತಾನು ಹೊರಟಿದ್ದಾನೆ, ದೈತ್ಯರಿಗೆ ನಾದವನ್ನು ಉಂಟು ಮಾಡಿಕೊಂಡು ಹೆದರಿಕೆಯನ್ನು ಉಂಟು ಮಾಡಿ ಹೊರಟಿದ್ದಾನೆ. ಆಮೇಲೆ ಚತುರ್ಭಿಹಿ ಸಾಗರೈರ್ಗುಪ್ತ, ಈಗ ವರುಣ, ಚತುರ್ಭಿಹಿ ಸಾಗರೈರ್ಗುಪ್ತೋ ಲೇಲಿಹಾನೈಶ್ಚ ಪರ್ಣಗೈಃ ಶಂಖಮುಕ್ತಾಂಗದಗದರೈಃ ಬಿಭ್ರತ್ತೋಯಮಯಂ ವಪುಃ ಕಾಲಪಾಶಾನ್ ಸಮಾವಿದ್ಯ ಹಯೈಃ ಕಶಿಕರೋಪಮೈಃ ವಾಯುವೀರಿತ ಜಲೋದ್ಗಾರೈಃ ಕುರ್ವನ್ ಲೀಲಾ ಸಹಸ್ರಶಃ ಪಾಂಡುರೋದ್ಧೂತವಸನಃ ಪ್ರವಾಳ ರುಚಿರಾಂಗದಃ ಮಣಿಶ್ಯಾಮೋ ಪೀತವಸುಃ
ವಪುಃ ಹಾರಭಾರಾರ್ಪಿತೋದರಃ ವರುಣಃ ಪಾಶಭೃನ್मध्ये ದೇವಾನೇಕಸ್ಯ ತಸ್ಥಿಪಾನ್ ಯುದ್ಧವೇಲಾಮಖಿಲಂ ಯುದ್ಧವೇಲಾಮಭಿಷಲನ್ ಇನ್ನವೇಲ ಇವಾರ್ಣವಃ ಚಿನ್ನವೇಲ ಇವಾರ್ಣವಃ. ಅಂದರೆ ವರುಣ ಬಂದಿದ್ದಾನೆ. ಈಗ ವರುಣ ಹೇಗಿದ್ದಾನೆ? 4 ಸಮುದ್ರಗಳಿಂದ ಕೂಡಿದವನು. ಅಂದರೆ 4 ವೇದಗಳಿಂದ ಇದ್ದಾಗಿ 4 ಸಮುದ್ರಗಳು, ಚತುಸ್ಸಾಗರ ಪರ್ಯಂತಂ ಅಂತ ಹೇಳುದಿಲ್ವಾ, ಹಾಗೆ 4 ಸಾಗರಗಳಿಂದ ಕೂಡಿದವ ಅಂತವನು ಹೇಗೆ ಮಾಡಿದ್ದಾನೆ? ತಾನು ಬರಬೇಕಾದ್ರೆ ಏನ್ ಮಾಡಿದ್ರೆ, ಶಂಖ ಮುತ್ತು ತೋಳುಬಳೆಗಳನ್ನು ಧರಿಸಿಕೊಂಡು ಬಂದಿದ್ದಾನೆ. ಈ ಶಂಖ ಮುತ್ತು ರತ್ನಗಳು ಎಲ್ಲಿ ಸಮುದ್ರದಲ್ಲಿ ಸಿಗ್ತವೆ, ಹಾಗಾಗಿ ಅವನಲ್ಲಿಯೇ ಇದ್ದಂತಹ ಆ ವಸ್ತುಗಳನ್ನೆಲ್ಲ ತಾನು ಧಾರಣೆ ಮಾಡಿಕೊಂಡು ಬಂದಿದ್ದಾನೆ. ಜಲೀಯವಾದಂತ ಶರೀರ ಅಂತ ಹೇಳ್ತಾರೆ. ಅಂದ್ರೆ ನೀರೇ ವಿಭ್ರತ್ತೋಯಂ ವಪುಃ, ನೀರು ಒಂದು ವೇಳೆ ಮೂರ್ತಿಮತ್ತಾಗಿ ಬಂದ್ರೆ ಹೇಗಿರ್ಬಹುದು ಆ ರೀತಿಯಾಗಿ ತಾನು ಬಂದಿದ್ದಾನೆ ವರುಣ. ನೋಡಿ, ಬರಬೇಕಾದ್ರೂ ಹಾಗೆ ಸಾಯ್ಲಿಕ್ಕೆ ಬಂದದ್ದಲ್ಲ, ರಕ್ಷಣೆಗೆ ಬಂದದ್ದು, ದೇವರ ಸೇವೆ ಯುದ್ಧ ಅಂತ ಹೇಳಿದ್ರೆ. ಹಾಗಾಗಿ ಇಷ್ಟೆಲ್ಲ ಅಲಂಕಾರ ಮಾಡಿಕೊಂಡು ಬಂದಿದ್ದಾನೆ. ಆಮೇಲೆ ತಾನು ಏನು ಮಾಡಿದ್ದಾನೆ? ಕಾಲಪಾಶವನ್ನು ಹಿಡ್ಕೊಂಡು ಬಂದಿದ್ದಾನೆ. ಹಾಗಾಗಿ ನಮಗೆಲ್ಲ ಈ ಯಮ ಮಾತ್ರ ಪ್ರಾಣ ತೆಗಿತಾನೆ ಅಂತ ನಿಮ್ಮ ತಲೆಯಲ್ಲಿ, ಆದ್ರೆ ಪಾಶ ಹಿಡ್ಕೊಂಡು, ಕಾಲಪಾಶ ಹಿಡ್ಕೊಂಡವ ಯಾರು ಕೇಳಿದ್ರೆ ವರುಣ. ಹಾಗಾಗಿ ನಾವು ಸಂಧ್ಯಾ ವಂದನೆಯಲ್ಲಿ ಮಾಡಬೇಕಾದ್ರೂ ಕೂಡ ಧ್ರುವಾಸು ತ್ವಾಸು ಕ್ಷಿತಿಷು ಕ್ಷಿಯಂತವ್ಯ ಅಸ್ಮತ್ ಪಾಶಂ ವರುಣೋ ಮುಮೋಚತ್ ಅಂತ ಹೇಳುದು. ಹೇ ಪಾಶ, ನಮ್ಮ ವರುಣದಿಂದ ನಮ್ಮನ್ನು ಆ ಪಾಶದಿಂದ ಬಿಡುಗಡೆ ಮಾಡು. ಯಾವುದು? ಕುಟುಂಬದ ಪಾಶ, ದ್ರವ್ಯದ ಪಾಶ, ಮನೆಯ ಪಾಶ, ಎಲ್ಲವೂ ಪಾಶ. ಪಾಶ ಅಂದ್ರೆ ಹಗ್ಗ. ಹಾಗಾಗಿ ಹಗ್ಗ ಅಂದ್ರೆ ಏನು? ಕಟ್ಟಿ ಹಾಕುದು ಅಂತ ಅರ್ಥ. ಹೇಗೆ? ಸಾಯ್ಲಿಕ್ಕೆ ರೆಡಿಯಾ ನೀವು? ಅಲ್ಲ, ಅದು ಒಂದು ಕೆಲಸ ಉಂಟು, ಅದೊಂದು ಮಾಡಿ ಬರ್ತೇನೆ ಅಂತ. ಅಲ್ಲ, ನೀವು ಸಾಯ್ಲಿಕ್ಕೆ ರೆಡಿ ಇದ್ದೀರಾ? ಅಲ್ಲ, ಮಗನಿಗೆ ಒಂದು ಮದುವೆ ಆಗಲಿ ಅಂತ. ಆಯ್ತು, ಮಗನಿಗೆ ಮದುವೆ ಆಯ್ತು, ಸಾಯ್ಲಿಕ್ಕೆ ರೆಡಿ ಇದ್ದೀರಾ? ಇಲ್ಲಪ್ಪ, ಮಕ್ಕಳಿಗೊಂದು ಮೊಮ್ಮಗನ ಮುಖವನ್ನು ನೋಡಿ ಸಾಯ್ಬೇಕು ಅಂತ ಆಸೆ ಅಂತ. ಮೊಮ್ಮಗಾದ್ರೆ ಅವನೊಂದು ಉಪನಯನ ನೋಡಿ ಸಾಯ್ಬೇಕು ಅಂತ, ಉಪನಯನ ಆದ್ರೆ ಅವನ ಮದುವೆ ನೋಡಿ. ಹೀಗೆ ಒಂದೊಂದು ಹಗ್ಗದಿಂದ ನಾವು ಕಟ್ಟಲ್ಪಟ್ಟವರೇ. ಹಾಗಾದ್ರೆ ಅಂತಹ ಪಾಶವನ್ನು ಯಾರು ಬಿಡಿಸಬೇಕು? ವರುಣ ಬಿಡಿಸ್ಬೇಕು. ಹಾಗಾಗಿ ವರುಣ ತನ್ನ ಕೈಯಲ್ಲಿ ಹಗ್ಗವನ್ನು ಕೈಕೊಂಡಿದ್ದಾನೆ, ಪಾಶವನ್ನು ಹಿಡ್ಕೊಂಡಿದ್ದಾನೆ. ಅಂತಹ ಪಾಶವನ್ನು ಹಿಡ್ಕೊಂಡು ಬಂದಿದ್ದಾನೆ. ಯಾರಿಗೆ ಇದು ಪಾಶ ಹಾಕ್ಲಿಕ್ಕೆ? ಅಸುರರಿಗೆ. ಅಸುರರು ರಕ್ಕಸರಂದ್ರೆ ಹಾಗೆ. ಅಸು ಅಂದ್ರೆ ಅಸುಸುರಮಂತೈತೆ. ಅಸು ಅಂದ್ರೆ ಇನ್ನೊಂದು ಇಂದ್ರಿಯಗಳು, ಇಂದ್ರಿಯದ ಸುಖವನ್ನೇ ಅನುಭವಿಸುವವರು. ಹಾಗಾಗಿ ರಕ್ಕಸರು ಕೇಳಿದ್ರೆ ಒಂದು ಬೇರೆಯೇ ಗಡನ ಇದ್ದಾಗೆ. ನಮ್ಮ ಒಳಗೂ ಕೂಡ ಅಂತಹ ಇಂದ್ರಿಯ ಸುಖವನ್ನು ಅನುಭವಿಸುವಂತಹ ಒಂದು ವಾಂಛೆ ಇದೆ, ಅದೆಲ್ಲ ನಿಗ್ರಹ ಮಾಡ್ತಾನೆ ಈ ವರುಣ ಅಂತ ಅರ್ಥ. ಹಾಗೆ ಬಂದಿದ್ದಾನೆ. ಮತ್ತೆ ಅವನು ಕುದುರೆ ಹೇಗಿತ್ತು ಕೇಳಿದ್ರೆ ಚಂದ್ರನಂತೆ ಹೊಳೆಯುವ ಕುದುರೆ. ಅಂದ್ರೆ ಒಳ್ಳೆಯ ಬೆಳ್ಳಗಿರುವಂಥದ್ದು ಸ್ವಚ್ಛವಾದ ಕುದುರೆ. ಆ ಕುದುರೆಯನ್ನು ನೋಡಿದ್ರೇನೆ ಖುಷಿ ಆಗತ್ತೆ, ಚಂದ್ರನನ್ನು ನೋಡಿದ ಹಾಗೆ. ಅಂತಹ ಕುದುರೆಗಳಿತ್ತು. ಆ ಕುದುರೆಗಳು ಬರಬೇಕಾದ್ರೆ ಗಾಳಿ ಬೀಸ್ತಾ ಇತ್ತು. ಹಾಗಾಗಿ ಹೇಳ್ತಾರೆ ಶಶಿರೋಪಮಯಿ ಅಂತ, ಚಂದ್ರನ ಹಾಗೆ. ಅಂದ್ರೆ ತಂಪಾದಂತ ಗಾಳಿ ತಾನು ಬರ್ತಾ ಇತ್ತು ಕುದುರೆಯಿಂದಾಗಿ. ಇನ್ನು ಆ ಗಾಳಿ ಬಂದದ್ದು ಮಾತ್ರ ಅಲ್ಲ, ಆ ಗಾಳಿಯಿಂದ ನೀರು ಹಾರ್ತಾ ಇತ್ತು. ಯಾಕೆ? ಇವ ವರುಣ ಅಲ್ವಾ. ಅಂದ್ರೆ ಕೋಲ್ಡ್ ನೀರು ಬರ್ತಾ ಇತ್ತು, ನೀರನ್ನು ಎರಚುತ್ತಾ ಇದ್ದ. ಆಮೇಲೆ ಅನೇಕ ವಿಧವಾದಂತ ಲೀಲೆಗಳನ್ನು ಮಾಡ್ತಾ ಇದ್ದ ಈ ವರುಣ ಅಂತ ಹೇಳ್ತಾರೆ. ಬಟ್ಟೆ ಹಾಕಿದ್ದಾದ್ರೂ ಹಾಗೆ ಬಿಳಿಯಾದ ವಸ್ತ್ರವನ್ನು ತಾನು ಧರಿಸಿದ್ದ. ವಾಯುವೀರಿತ ಜಲೋದ್ಗಾರೈಹಿ, ವಾಯುವೀರಿತ ಜಲೋದ್ಗಾರ ಅಂದ್ರೆ ಗಾಳಿ ಬರ್ತಾ ಉಂಟು, ನೀರು ಬರ್ತಾ ಉಂಟು, ಚಂದ್ರನಿಗೆ ಸಮಾನವಾದಂತಹ ತಂಪು ಕಣಗಳು ಬರ್ತಾ ಉಂಟು. ಅಂದ್ರೆ ಮಂದ ಮಾರುತನೆ, ನೀರಿನ ದೇವತೆ ಬಂದ ಅಂತ ಎಲ್ರಿಗೂ ಗೊತ್ತಾಗ್ಬೇಕು. ತಂಪಾಯ್ತು ಅಂತ. ಇದೆಲ್ಲ ಅನುಭವ ಆಗ್ತದೆ ನಮಗೆ. ಎಲ್ಲಿ? ಮಳೆ ಎಲ್ಲಿಯೋ ಸುರಿದಾಗ ಏನು ಬಾರಿ ತಂಪು ಗಾಳಿ ಬರ್ತಾ ಉಂಟು, ಎಲ್ಲಿಯೋ ಮಳೆ ಬಂತು ಕಾಣುತ್ತದೆ ಪ್ರಾಯ ಅಂತ. ಇಲ್ಲಿ ಮಳೆ ಬಂದದ್ದು ಕಾಣೋದಿಲ್ಲ. ಹಾಗಾದ್ರೆ ಅದು ಹೇಗೆ ಬಂತು? ನೀರಿನಲ್ಲಿ ಆ ಕಣಗಳು ಗಾಳಿ ತೇರಿಕೊಂಡು ತಾನು ಬಂದದ್ದು. ಈ ಕಾನ್ಸೆಪ್ಟೇ ಹೊರಟದ್ದು AC. ಕೂಲರ್ ಆದದ್ದು ಸುಮ್ಮನೆ ಅಲ್ಲ. ವಾಯುವಿನಲ್ಲಿದ್ದಂತಹ ಯಾವ ಜಲಕಣಗಳನ್ನು ಸೇರಿಸಿಕೊಂಡದ್ದು ಬಂದದ್ರಿಂದ ನಮಗೆ ಇಲ್ಲಿ ತಂಪು ಅಂತ ಆಯ್ತು, ಇಷ್ಟವರೆಗೆ ಬಿಸಿ ಅಂತ ಇದ್ದದ್ದಕ್ಕೆ. ಹಾಗಾದ್ರೆ ಇಂತಹ ವರುಣ ಬಂದಿದ್ದಾನೆ. ಬಿಳಿಯಾದ ವಸ್ತ್ರವನ್ನು ತಾನು ಪಾಂಡುರೋದ್ಧೂತ ಬಸರಹ ಅಂತ ಹೇಳ್ತಾರೆ. ಹಾಗಾಗಿ ಬಿಳಿ ವಸ್ತ್ರವನ್ನು ಧರಿಸಿಕೊಂಡು ಬಂದಿದ್ದಾನೆ. ಕೈಯಲ್ಲಿ ಅವನದ್ದು ಹವಳಗಳು ಹೇಗಿತ್ತು? ಇದು ಯಾವುದು? ತೋಳು ಬಳೆಗಳು ಅಂತ ಹೇಳಿದ್ರೆ ಹವಳದಂತೆ ಸುಂದರವಾದದ್ದು ಅಂತ. ಹವಳ ಸಿಕ್ಕುವುದು ಎಲ್ಲಿ? ಪ್ರವಾಳಗಳು ಎಲ್ಲ ಸಿಕ್ಕುವುದು ಸಮುದ್ರದಲ್ಲಿ. ಅದೆಲ್ಲವನ್ನು ತನ್ನ ತೋಳಿನಲ್ಲಿ ತೋಳು ಬಳೆಯನ್ನ ಹಾಕಿಕೊಂಡು ಬಂದಿದ್ದಾನೆ. ಪಚ್ಚೆ ಮಣಿಯಂತೆ ದೇಹದ ಕಾಂತಿಯನ್ನು ಮೆರಿತಾ ಬಂದಿದ್ದಾನೆ. ದೇಹದ್ದು ಹಾಗೆ ಪಚ್ಚೆ ಮಣಿಗಳನ್ನೆಲ್ಲ ಹಾಕಿದ್ದಾನೆ. ಇಂಥದ್ದು ಹಾಕಿಕೊಂಡು ಉಪವೀತವನ್ನು ಧರಿಸಿಕೊಂಡು ಬಂದಿದ್ದಾನೆ. ಹೇಳ್ತೀನಿ, ಮಣಿಶ್ಯಾಮೋ ಪೀತ ವಪುಸೋ ಹಾರಾರ್ಪಿತ ಸೋದರ ವರುಣ ಪಾಶಭೃನ್ ಮಧ್ಯೆ. ಹಾಗಾಗಿ ಯಜ್ಞೋಪವೀತ ಎಲ್ಲ ಹಾಕಿಕೊಂಡಿದ್ದಾನೆ ಈ ವರುಣ. ಇದೆಲ್ಲ ಆದ ನಂತರ ಹೇಳ್ತಾರೆ, ಭಾರವಾದ ಹಾರವನ್ನು ಧರಿಸಿದ ಉದರವುಳ್ಳವನು. ಅಂದ್ರೆ ಹಾರ ಉಂಟು, ಹೊಟ್ಟೆಯೂ ಸ್ವಲ್ಪ ಉಂಟು. ಆ ಹೊಟ್ಟೆಯ ಮೇಲೆ ಭಾರವಾದ ಹೂವಿನ ಮಾಲೆ ಉಂಟು.
ಅಂದ್ರೆ ತಾನು ಜಯಶೀಲನಾಗ್ತೇನೆ ಅಂತ ಹೊರಟು ಬಂದಿದ್ದಾನೆ. ಇಂಥವನು ಏನು ಮಾಡಿದ್ದಾನೆ, ದೇವತೆಗಳನ್ನು ರಕ್ಷಿಸ್ಲಿಕ್ಕೋಸ್ಕರ ವರುಣ ದೇವ ಬಂದಿದ್ದಾನೆ. ಸುಮ್ಮನೆ ಸುಮ್ಮನೆ ಇಷ್ಟೆಲ್ಲ ಅಲಂಕಾರ ಮಾಡಿಕೊಂಡು ಬಂದದ್ದಲ್ಲ, ಮಾಲೆ ಹಾಕಿಕೊಂಡು ಇಂತಹ ಅಲಂಕಾರ ಮಾಡಿಕೊಂಡು ಬಂದದ್ದು ಅಂತ ಹೇಳ್ತಾರೆ. ತಾನು ಹೇಗಿದ್ದಾನೆ, ಅವನು ಬರಬೇಕಾದ್ರೆ ಯುದ್ಧದ ತರಂಗಗಳನ್ನು, ಅಂದರೆ ಸಮುದ್ರ ಅಲ್ಲ, ಬೇರೆ ಅಲ್ಲ, ಈ ಸೈನ್ಯ ಬೇರೆ ಅಲ್ಲ, ಆ ರೀತಿಯಾಗಿ ಬಂದಿದ್ದಾನೆ. ಅಂದ್ರೆ ಸಮುದ್ರದೋಪಾದಿಯಲ್ಲಿ ಬಂದ ಸೈನ್ಯ ಅಂತ ಹೇಳ್ತಾರ ಇಲ್ವಾ? ಸಮುದ್ರದಲ್ಲಿ ಹೇಗಿರ್ತದೆ, ಒಂದು ಅಲೆಯಾಗಿ ಇನ್ನೊಂದು ಅಲೆ ಬರ್ತಾ ಇರ್ತದೆ, ವಿಸ್ತೃತವಾದದ್ದು. ಹಾಗೆಯೇ ಅಂತಹ ಸೈನ್ಯವನ್ನು ಕಟ್ಟಿಕೊಂಡು ವರುಣ ಬಂದಿದ್ದಾನೆ. ಆಮೇಲೆ ಯಕ್ಷ ರಾಕ್ಷಸ ಸೈನ್ಯೇನ ಗುಕ್ಯಕಾಣಾಂ ಗಣೈರವಿ ಯುಕ್ತಶ್ಚ ಶಂಖಪದ್ಮಾಭ್ಯಾಂ ಧನಾನಾಮಧಿಪಃ ಪ್ರಭು ರಾಜರಾಜೇಶ್ವರ ಶ್ರೀಮಾನ್ ದಳಪಾಣಿರ ದೃಶ್ಯತ ವಿಮಾನ ಯೋಧೀ ದನದೋ ವಿನದನ್ ಪುಷ್ಪಕೆ ಸ್ಥಿತ ಸ ರಾಜರಾಜ ಶುಶುಭೆ ಯುದ್ಧಾರ್ಥಿ ನರವಾಹನ ಕ್ಷೌಮವಾಸಾಹ ಶಿವಸಖಃ ಸಾಕ್ಷಾದಿಪ ಶಿವ ಸ್ವಯಂ. ಮುಂದೆ ವಿಷ್ಣುವಿನ ಜೊತೆಗೆ ಸಹಾಯಕನಾಗಿ ಬಂದಿದ್ದಾನೆ. ಯಾರು ಕೇಳಿದ್ರೆ ಇನ್ನೊಬ್ಬ ಯಕ್ಷ ರಾಕ್ಷಸ ಸೈನ್ಯಾನಾಂ ಗುಕ್ಯಕಾಣಾಂ ಗಣೈರಪಿ, ಕುಬೇರ. ಇವ ಎಂತಹ ಕುಬೇರ ಅಂತ ಕೇಳಿದ್ರೆ ಯಕ್ಷ ರಾಕ್ಷಸರ ಸೈನ್ಯವನ್ನು ಕಡ್ಕೊಂಡು ಬಂದಿದ್ದಾನೆ. ಗುಪ್ತಕರು ಎಲ್ಲ ಇದ್ದಾರೆ ಇವನ ಗುಂಪಿನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇವ ಕುಬೇರ ಹೇಗಿದ್ದಾನೆ, ಶಂಖ ಪದ್ಮಗಳಿಂದ ಅಲಂಕೃತನಾದ, ಶಂಖ ಮತ್ತೆ ಪದ್ಮ ಈ ಹೂವುಗಳು ಅಂತ ಅರ್ಥ. ಇನ್ನೊಂದು ಪದ್ಮ ಅಂತ ಕೇಳಿದ್ರೆ ಅದೆಲ್ಲ ನಿಧಿಗಳು. ಹೀಗೆ ನಿಧಿಪತಿಯಾಗಿ ತಾನು ಬಂದಿದ್ದಾನೆ. ಇಂತಹ ಧನಗಳಿಗೆ ತಾನು ಅಧಿಪತಿಯ, ಅಷ್ಟ ಸಿದ್ಧಿಗಳಿದ್ದಾವೆ, ಅಷ್ಟ ದೇವತೆಗಳಿದ್ದಾರೆ, ಅವುಗಳನ್ನೆಲ್ಲ ಕೂಡಿಕೊಂಡು ತಾನು ಬಂದಿದ್ದಾನೆ. ಬರಬೇಕಾದ್ರೂ ಹಾಗೆ ಕಾಂತಿಯುಕ್ತನಾಗಿ ಬಂದಿದ್ದಾನೆ, ಗದಾಪಾಣಿಯಾಗಿ, ಕೈಯಲ್ಲಿ ಒಂದು ಗದೆ. ಇದೆಲ್ಲ ಏನು ಕೇಳಿದರೆ, ನಾವು ದೇವತೆಗಳ ಚಿಂತನೆ ನಿತ್ಯ ಪೂಜೆ ಮಾಡಬೇಕಾದ್ರೆ ಇಂದ್ರಾಯ ಸುರಾಧಿಪತಿ ಪೀಠ ವರ್ಣಾಯ ವಜ್ರ ಹರಿತಾಯ ಇರಾವತಮಾನಾಯ ಶತೀ ಸಹಿತಾಯ ಅಂತೆಲ್ಲ ಮಾಡ್ತೇವೆ. ಅದು ಬಾಯಿಯಲ್ಲಿ ಪಟಪಟ ಬಾಯಿ ಪಟ ಹೇಳಿದ ಮಂತ್ರ ಪಟಪಟ ಅಂತ ಹೋಗ್ತದೆ, ಬಿಟ್ಟರೆ ಚಿಂತನೆ ಇರೋದಿಲ್ಲ. ಇದನ್ನೇ ಇಲ್ಲಿ ಚಿಂತನೆ ಕೊಡ್ತಾ ಇದ್ದಾರೆ. ಗದಾಪಾಣಿಯಾಗಿದ್ದಾನೆ, ಕುಬೇರನ ಕೈಯಲ್ಲಿ ಗದೆ ಉಂಟು, ರಾಜರಾಜೇಶ್ವರನಾಗಿ ಕಂಡುಕೊಂಡಿದ್ದಾನೆ. ಯುದ್ಧಕ್ಕೆ ಹೊರಟಂತಹ ಮಹಾರಾಜ. ಯಾಕೆ ರಾಜರಾಜೇಶ್ವರ ಹೇಳಿದ್ರು ಕೇಳಿದ್ರೆ, ಇವನು ಹಣದ ಅಧಿಪತಿ, ಬೇಕಾದಷ್ಟು ಸಂಪತ್ತುಂಟು, ಅದೆಲ್ಲ ಹಾಕಿಕೊಂಡು ಪೇರಿಕೊಂಡೇ ಬಂದಿದ್ದಾನೆ. ಮೈಯಲ್ಲಿ ಆಭರಣಗಳು ಅದು ಇದು ಎಲ್ಲ ಹಾಕಿಕೊಂಡು ಬಂದಿದ್ದಾನೆ. ಇನ್ನು ಇವ ಯುದ್ಧ ಮಾಡಿದಲ್ಲಿ ವಿಮಾನ ಯೋಧಿ ಧನದೋ ನಿನದನ್ ಪುಷ್ಪಕೆ ಸ್ಥಿತ. ನೋಡಿ, ಪುಷ್ಪಕ ವಿಮಾನದಲ್ಲಿ ಕೂತಿದ್ದಾನೆ ಈತ. ಈ ಪುಷ್ಪಕ ವಿಮಾನ ಉಂಟಲ್ಲ, ರಾವಣ ಮುಂದೆ ಕದಿಯುವುದು, ಅದು ಒರಿಜಿನಲ್ ಓನರ್ ಯಾರು ಕೇಳಿದ್ರೆ ಇವನೇ, ಕುಬೇರ. ಹಾಗಾಗಿ ಪುಷ್ಪಕ ವಿಮಾನ ಇತ್ತು. ಅಂದ್ರೆ ಅಷ್ಟು ನಾವು ಹೇಳ್ತೇವೆ, ಎಂಥದ್ದು ಮಾರ್ರೆ ಅವರ ಹತ್ರ ಪ್ರೈವೇಟ್ ಜೆಟ್ ಉಂಟು ಮಾರ್ರೆ ಅವರ ಹತ್ರ. ಅಂದ್ರೆ ಯಾಕೆ ಅಂತ ಕೇಳಿದ್ರೆ ಅವರಷ್ಟು ಧನಿಕರು ಅಂತ ಹೇಳ್ತೇವೆ. ಹಾಗೆ ಇಲ್ಲಿ ಕೂಡ ಈ ಕುಬೇರ ತಾನು ಬಹಳ ಧನಿಕ. ಹಾಗಾಗಿ ಅವನ ಹತ್ರ ವಿಶಿಷ್ಟವಾದಂಥ ವಿಮಾನ ಇತ್ತು. ಅದರಲ್ಲಿ ಕೂತು ತಾನೇನು ಮಾಡಿದ್ದಾನೆ, ಗಟ್ಟಿಯಾಗಿ ಶಬ್ದ ಮಾಡಿದ್ದಾನೆ, ನಿನದನ್ ಪುಷ್ಪಕೆ ಸ್ಥಿತ ಅಂತ. ಯಾಕೆ, ವಿಮಾನದಲ್ಲಿ ಕೂತು ಶಬ್ದ ಮಾಡಿದ್ರಿಂದ ಎಲ್ರಿಗೂ ಅದು ಕೇಳಬೇಕು. ಆ ರೀತಿಯಾದಂಥ ಶಬ್ದವನ್ನು ಮಾಡಿದ್ದಾನೆ. ಯುದ್ಧಾರ್ಥಿಯಾದ ಈತ ನರವಾಹನನಂತೆ, ರಾಜರಾಜನಂತೆ ತಾನು ಯುದ್ಧ ಭೂಮಿಯಲ್ಲಿ ಕಂಗೊಳಿಸ್ತಾ ಇದ್ದಾನೆ. ಇವನನ್ನು ಹೊತ್ತುಕೊಂಡು ಬಂದದ್ದು ಯಾರು ಹೇಳಿದ್ರೆ ಮನುಷ್ಯರು. ನರವಾಹನನಾದ. ನೋಡಿ, ಹಾಗಾದ್ರೆ ಮನುಷ್ಯರನ್ನು ತಾನು ವಾಹನವಾಗಿ ಇಟ್ಟುಕೊಂಡಿದ್ದಾನೆ. ಅಂದ್ರೆ ನಾವೀಗ ಪಲ್ಲಕ್ಕಿಯಲ್ಲಿ ಹೋದ್ರೆ ಮನುಷ್ಯರು ಹೊರ್ತಾರೆ. ಹಾಗಾದ್ರೆ ಮನುಷ್ಯರು ಯಾಕೆ ಹೊರ್ತಾರೆ ನೋಡಿ, ಯಾವುದೋ ಚಲನಚಿತ್ರಕಾರರು ಬಂದಾಗ ಅವರನ್ನು ಹೋ ಅಂತ ಮೆರೆಸ್ತಾರೆ, ಅಥವಾ ಎಲೆಕ್ಷನ್ ಅಲ್ಲಿ ವಿನ್ ಆದ ಕೂಡಲೇ ಒಂದಿಷ್ಟು ಜನ ಅವರನ್ನು ಹಿಡ್ಕೊಂಡು ಹೋ ಅಂತ ಅವರನ್ನು ಎತ್ತಿಕೊಂಡು ಹೋಗ್ತಾರೆ. ಅದೇ ರೀತಿಯಾಗಿ ಇವರೆಲ್ಲ ಇವ ಧನದ ಅಲ್ಲ, ಬೇಕಾದಷ್ಟು ಸಂಪತ್ತು ಉಂಟಲ್ಲ. ಹಾಗಾಗಿ ಬಂದ ಕೂಡಲೇ ಇವರೆಲ್ಲ ಮನುಷ್ಯರವನ್ನು ಹೊತ್ತುಕೊಂಡು ಹೋ ಅಂತೇಳಿ ಹೋಗ್ತಾ ಇದ್ದಾರೆ. ಹಾಗಾಗಿ ಅವರಾಗಿ ಹೊತ್ತರೆ ಅದು ದೋಷ ಅಲ್ಲ, ನಾವಾಗಿ ಹೊರೋ ಅಂತ ಹೇಳಿದ್ರೆ ದೋಷ. ಇಷ್ಟೇ ವ್ಯತ್ಯಾಸ. ಮನುಷ್ಯರು ಅವರಾಗಿ ಬಂದು ನಮ್ಮ ಗುರುಗಳು, ನಮ್ಮ ದೇವರು, ನಮ್ಮ ಪೋಷಕರು, ನಮ್ಮ ಒಡೆಯರು ಅಂತ ಹಿಡಿಕೊಂಡು ನಿಮ್ಮನ್ನು ಹೊತ್ಕೊಂಡು ಹೋದ್ರೆ ಅದು ತಪ್ಪಲ್ಲ. ಅದೇ ನಾವೇ ಎಲ್ಲಿಯಾದ್ರೆ ಬಾರ ನನ್ನನ್ನು ಹೊರ, ನಿಂಗೆ ಹಣ ಕೊಡ್ತೇನೆ ಅಂತ ಹೇಳಿದ್ರೆ ಅದು ತಪ್ಪಾಗಿ ಬಿಡುತ್ತೆ. ಹಾಗಾದ್ರೆ ಒಂದು ಕ್ರಿಯೆ ಅದು ಒಳ್ಳೆದಾಗಬಹುದು, ಕೆಟ್ಟದಾಗಬಹುದು, ಅದರ ಹಿಂದೆ ಇರುವ ಭಾವನೆ ಮುಖ್ಯ. ಇವ ಸಂಪತ್ತಿನ ಅಧಿಪತಿಯಾಗಿದ್ದಾನೆ, ನರವಾಹನನಾಗಿ ಬಂದಿದ್ದಾನೆ. ಎಲ್ಲ ಇವನನ್ನು ಹೊತ್ತುಕೊಂಡು ಬಂದಿದ್ದಾರೆ. ಯಾವುದಕ್ಕೆ? ಹಣಕ್ಕೋಸ್ಕರ ಅಲ್ಲ. ಈಗ ವಿಷ್ಣುವಿನ ಸಹಾಯಕ್ಕೆ ಯುದ್ಧಕ್ಕೆ ಹೋಗ್ತಾ ಇದ್ದಾನೆ ಅಂತ ಇವನನ್ನು ಮೆರೆಸಿಕೊಂಡು ಬರ್ತಾ ಇದ್ದಾರೆ. ಯುದ್ಧ ಭೂಮಿಯಲ್ಲಿ ಬಂದಿದ್ದಾನೆ. ಇವ ಹೇಗೆ ರೇಷ್ಮೆಯ ಬಟ್ಟೆಯನ್ನು, ಕ್ಷೌಮವಾಸಾಹ, ಒಳ್ಳೆಯ ಬಟ್ಟೆ ಹಾಕೊಂಡಿದ್ದಾರೆ. ನಾವಾದ್ರೆ ಹೇಗೂ ಅಲ್ಲಿ ಹೋಗುವಾಗ ಮಣ್ಣಾಗತ್ತೆ ಅಂತ, ನಮ್ದು ಕೆಲವೆಲ್ಲ ಹೇಗಿರ್ತದೆ, ಬಿಳಿ ಬಟ್ಟೆ ಬೇಡ ಮಾರ್ರೆ, ಅಲ್ಲಿಗೆಲ್ಲ ಹೋಗುವಾಗ ಧೂಳಾಗತ್ತೆ, ಮಣ್ಣಾಗತ್ತೆ, ಸ್ವಲ್ಪ ಇಂಥದ್ದು ಬಟ್ಟೆ ಸಾಕುದು ಅಲ್ಲ. ಮತ್ತೆ ಒಳ್ಳೆಯ ರೇಷ್ಮೆ ಬಟ್ಟೆಯನ್ನು ಹಾಕಿಕೊಂಡು ಬಂದಿದ್ದಾನೆ. ಯಾಕೆ? ಇದು ಯುದ್ಧವನ್ನು ಪ್ರೀತಿ ಮಾಡ್ತಾ ಇದ್ದಾರೆ.
ಯುದ್ಧ ಎನ್ನುವಂಥದ್ದು ಪೂಜೆ ಅಂತ ತಿಳ್ಕೊಂಡಿದ್ದಾರೆ. ಹಾಗಾಗಿಯೇ ವಿದ್ಯಾರಂಭೆ ವಿವಾಹೇಶ ಪ್ರವೇಶೇ ನಿರ್ಗಮೇತ ಸಂಗ್ರಾಮೇ, ಯುದ್ಧಕ್ಕೆ ಹೋಗುವಾದರೂ ಗಣಹೋಮ ಇತ್ಯಾದಿ ಎಲ್ಲ ಮಾಡಿಯೇ ಹೋಗುವಂಥದ್ದು, ಪೂಜೆ ಮಾಡಿ. ಹೀಗಾಗಿ ತಾನು ರೇಷ್ಮೆಯ ಬಟ್ಟೆಯನ್ನು ಧರಿಸಿದ್ದಾನೆ. ಇವನನ್ನು ಹೇಳ್ತಾರೆ ಶಿವ ಸ್ವಯಂ, ಸಾಕ್ಷಾತ್ ಶಿವನಾಗಿದ್ದಾನೆ. ಯಾಕೆ? ಇವ ಶಿವಸಖ, ಇವನು ಶಿವನ ಗೆಳೆಯ, ರುದ್ರದೇವರ ಗೆಳೆಯ. ಅದು ಯಾಕೆ ಶಿವಸಖ ಅಂತ ಹೇಳ್ತಾರೆ ಕೇಳಿದ್ರೆ, ರುದ್ರದೇವರು ತಾನು ಸಂಹಾರ ಮೂರ್ತಿ, ಅಂತ ಸಂಹಾರ ಮೂರ್ತಿಯ ಗೆಳೆಯನಾಗಿ ಆದರೆ ಸಜ್ಜನರಿಗೆ ಮಂಗಳವನ್ನು ಉಂಟು ಮಾಡುವವ ಇವ ಶಿವ. ಹಾಗಾಗಿ ಆ ರೀತಿಯಾಗಿ ಕುಬೇರ ತಾನು ಸಾಕ್ಷಾತ್ ಶಿವನಂತೆ ವಿಷ್ಣುವಿನ ಜೊತೆಗೆ ಸೇರಿಕೊಂಡು ಆ ಯುದ್ಧಕ್ಕೆ ಹೊರಡಿದ್ದಾನೆ. ಪೂರ್ವಂ ಪಕ್ಷಂ ಸಹಸ್ರಾಕ್ಷ ಪಿತೃರಾಜಸ್ತು ದಕ್ಷಿಣಂ ವರುಣಃ ಪಶ್ಚಿಮಂ ಪಕ್ಷಂ ಉತ್ತರಂ ವಾಹನ. ಇನ್ನು ಒಂದೊಂದು ದಿಕ್ಕಿನಲ್ಲಿ ಒಬ್ಬೊಬ್ಬರು ಬಂದಿದ್ದಾರೆ. ಪೂರ್ವ ದಿಕ್ಕಿನಲ್ಲಿ ಇಂದ್ರ ಬಂದಿದ್ದಾನೆ, ಅಂದ್ರೆ ಯುದ್ಧ ಕೊರಡುವಾಗ ಪೂರ್ವದ ದಿಕ್ಕನ್ನು ಫುಲ್ ಆತ ಕವರ್ ಮಾಡಿದ್ದಾನೆ, ಆವರಿಸಿದ್ದಾನೆ. ದಕ್ಷಿಣ ದಿಕ್ಕಿನಲ್ಲಿ ಪಿತೃರಾಜನಾದಂಥ ಯಮ ತಾನು ಎಲ್ಲರನ್ನು ಕೂಡ ಆವರಿಸಿಕೊಂಡು ನಿಂತಿದ್ದಾನೆ, ಯಾರು ಬರದ ಹಾಗೆ ಅವರ ರಕ್ಷಣೆ ಮಾಡ್ತಾ ಇದ್ದಾನೆ. ಪಶ್ಚಿಮ ದಿಕ್ಕಿನಲ್ಲಿ ವರುಣ ಆದರೆ ಉತ್ತರ ದಿಕ್ಕಿನಲ್ಲಿ ನರವಾಹನನಾದಂಥ ಕುಬೇರ ತಾನು ಆವರಿಸಿದ್ದಾನೆ. ಅಂದ್ರೆ 4 ದಿಕ್ಕಿನಲ್ಲಿಯೂ ಕೂಡ ಇದ್ದುಕೊಂಡು ವಿಷ್ಣು ತಾನು ಯುದ್ಧಕ್ಕೆ ಹೋಗುವಾಗ ಸಹಾಯಕರಾಗಿ ಹೊರಟಿದ್ದಾರೆ. ಚತುರ್ಷು ಯುಕ್ತಾಶ್ಚತ್ವಾರೋ ಲೋಕಪಾಲ ಬಲೋತ್ಕಟಾ ಸ್ವಾಸು ದಿಕ್ಷ ಅಭ್ಯರಕ್ಷಂತ ತಸ್ಯ ದೇವ ಬಲಸ್ಯತೆ. ಹಾಗಾದ್ರೆ ಏನು ಮಾಡ್ತಾ ಇದ್ದಾರೆ? ದೇವತಾ ಪರಿವಾರವನ್ನು ಇವರು ರಕ್ಷಣೆ ಮಾಡ್ತಾ ಇದ್ದಾರೆ 4 ದಿಕ್ಕಿನಲ್ಲಿ ಇದ್ದುಕೊಂಡು. 4 ಮಂದಿಯು ಲೋಕಪಾಲಕರು. ಲೋಕ ಅಂದ್ರೆ ಜನರು ಹೌದು, ಲೋಕ ಅಂದ್ರೆ ಲೋಕವೂ ಹೌದು. ಹಾಗಾಗಿ ಅವರು ಏನು ಮಾಡ್ತಾರೆ? ಎಲ್ಲರ ರಕ್ಷಣೆಗೆ ನಿಂತಿದ್ದಾರೆ. ಉತ್ಕೃಷ್ಟವಾದಂತಹ ಬಲದಿಂದ ಆ ದಿಕ್ಕುಗಳನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಅಂತಹ ದೇವತಾ ಪರಿವಾರವನ್ನು ಅವರು ರಕ್ಷಣೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಇದೆಲ್ಲ ಚಿಂತನೆ ನಿತ್ಯ ಮಾಡಿದ್ರೆ ನಮಗೆ ಶತ್ರುಗಳ ಕಾಟವು ಬರೋದ್ರೆ ಏನೋ ಬರೋದೆ. ಯಾಕೆ? ನಮ್ಮ ಎದುರುಗಳೇನೆ ಆ ದೇವತೆಗಳಿದ್ದಾರೆ, 4 ದಿಕ್ಕಿನಿಂದ ರಕ್ಷಣೆ ಮಾಡ್ತಾರೆ. ನೀವು ಎಲ್ಲೇ ಹೋಗಿ ಈ ದೇವತೆಗಳು ಅಲ್ಲಿ ಕೂಡ ಮತ್ತೆ ವಿಷ್ಣುವಿನ ಚಿಂತನೆ ಬಂದು ಬಿಟ್ರೆ ನಮಗೆ ಏನು ಕೂಡ ಆಗಲ್ಲ. ಆದ್ರೆ ನಮಗೇನು, ಅದಕ್ಕೋಸ್ಕರವೇ ನ್ಯಾಸಗಳನ್ನೆಲ್ಲ ಮಾಡಿದ್ರು. ವರ್ಮ ಇತ್ಯಾದಿಗಳು, ವರ್ಮ ಅಂದ್ರೆ ಕವಚ. ನಾರಾಯಣ ವರ್ಮ ಹೇಳುವಾಗ ಹಾಗೆ ಒಂದೊಂದು ದಿಕ್ಕಿನಲ್ಲಿ ನಮ್ಮನ್ನು ನೀನು ರಕ್ಷಣೆ ಮಾಡು, ಒಂದೊಂದು ಇಂದ್ರಿಯಗಳಲ್ಲಿ ನೀನಿದ್ದಿ. ಹಾಗಾಗಿ ಅಂಥದ್ದೆಲ್ಲ ತಾವು ಚಿಂತನೆಯನ್ನು ಮಾಡಬೇಕು. ಸೂರ್ಯ ಸಪ್ತಾಶ್ವಯುಕ್ತೇನ ರಥೇನಾಂಬರಗಾಮಿನ ಶ್ರೀಯಾಗ ಅಜ್ವಲ್ಯಮಾನೈ ಸ್ಥೈ ದಿವ್ಯಮಾನೈಶ್ಚ ರಶ್ಮಿಭಿ. ಇನ್ನು ಸೂರ್ಯ ಬಂದ. ಯಾರು? ವಿಷ್ಣುವಿನ ಜೊತೆಗೆ ತಾನು ಬಂದು ದೇವತೆಗಳ ರಕ್ಷಣೆಗೆ ನಿಂತು ಆ ಅಸುರರನ್ನು ಮರ್ದನ ಮಾಡಲಿಕ್ಕೋಸ್ಕರ ಸೂರ್ಯ ಬಂದ. ಸೂರ್ಯ ಹೇಗಿದ್ದಾನೆ? ತಾನು 7 ಕುದುರೆಗಳಿಂದ ಕೂಡಿಕೊಂಡು ಬಂದಿದ್ದಾನೆ. ಇವನ ಕುದುರೆ ಸಪ್ತಾಶ್ವ ಅಂತ, ಇವನ ರಥಕ್ಕೆ 7 ಕುದುರೆಗಳು. ಆ 7 ಕುದುರೆಗಳಿಂದ ಕೂಡಿಕೊಂಡು ಬಂದಿದ್ದಾನೆ. ಅದು ಎಲ್ಲಿ ಸಂಚರಿಸ್ತದೆ? ರಥೇನ ಅಂಬರಗಾಮಿನ. ಅದು ನಮ್ಮ ಭೂಮಿಯಲ್ಲೆಲ್ಲ ಓಡಾಡುವ ರಥ ಅಲ್ಲ, ಸೂರ್ಯನ ರಥ. ಅದು ಆಕಾಶದಲ್ಲಿ ಓಡಾಡುತ್ತೆ. ಆಕಾಶದಲ್ಲಿ ಓಡಾಡೋದು ಮಾತ್ರ ಅಲ್ಲ, ಬಂದ್ರೆ ಸಾಕು ಒಳ್ಳೆಯ ಬೆಳಕು. ಜಾಜ್ವಲ್ಯಮಾನೈ ಶ್ರಿಯ ಅಂತ ಹೇಳ್ತಾರೆ, ಒಳ್ಳೆಯ ಕಾಂತಿ. ನಾವು ಹೇಳ್ತಾಳೆ ಎಂತ ಮರ ಕತ್ತಲೆ ಕಾಣುದೇ ಇಲ್ಲ, ಇದಾಗಲ್ಲ, ಒಳ್ಳೆಯ ಬೆಳಕು. ಆ ಬೆಳಕನ್ನು ಕೂಡಿಕೊಂಡವನು ಹೊಳೆಯುವ ರತ್ನಗಳಿಂದ ಕಂಗೊಳಿಸ್ತಾ ಇದ್ದಾನೆ ಸೂರ್ಯ. ಉದಯಾಸ್ತಗ ಚಕ್ರೇಣ ಮೇರು ಪರ್ಯಂತಗಾಮಿನ ತ್ರಿನವದ್ವಾರಿ ಚಕ್ರೇಣ ತಪತಾ ಲೋಕಮವ್ಯಯಂ. ಇನ್ನು ಮೇರು ಪರ್ವತ ಪರ್ಯಂತ ತಾನು ಓಡಾಡ್ತಾ ಇರ್ತಾನೆ ಸೂರ್ಯ. ಹಾಗಾಗಿ ಉದಯ ಅಸ್ತಮಾನಗಳನ್ನು ಉಂಟು ಮಾಡುವ ಚಕ್ರನೇ ಈತ. ಹಾಗಾಗಿ ಉದಯಾಸ್ತಮಾನಗಳನ್ನು ಮಾಡುವ ಚಕ್ರದಿಂದ ಕೂಡಿದ್ದಾನೆ ಈತ. ಇವನು ರಥಕ್ಕೆ 12 ಅರಗಳುಂಟು ಹೇಳ್ತಾರೆ. ತ್ರಿನವದ್ವಾರಿ ಚಕ್ರೇಣ ಅಂತ ಅಂದ್ರೆ 12 ಅರಗಳು, ನಮಗೆ 12 ರಾಶಿಗಳು ಅಂತ ಹೇಳ್ಬೋದು. ಹೀಗೆ ಅದರಿಂದ ಇಟ್ಟುಕೊಂಡು ತಾನೇನು ಮಾಡ್ತಾನೆ? ನಾಶವಿಲ್ಲದ ಲೋಕವನ್ನು ಬೆಳಗುತ್ತಾ ಬಂದವ ಅಂತ ಹೇಳ್ತಾರೆ. ತಪತಾ, ತಾನು ಬೆಳಕನ್ನು ಕೊಡ್ತಾ ಇದ್ದಾನೆ, ತಾನು ಬೆಳಗಿಸ್ತಾ ಇದ್ದಾನೆ, ಬಿಸಿ ಉಂಟು ಮಾಡ್ತಾ ಇದ್ದಾನೆ. ಇದೆಲ್ಲ ಏನಾಗುತ್ತೆ ಕಡೆ ಯುದ್ಧಕ್ಕೆ ಹೋಗುವಾಗ ಇದೆಲ್ಲ ಸಹಕಾರಿ ಕಾರಣಗಳು. ನೀವು ಕತ್ತಲೆಯಲ್ಲಿ ಹೋದ್ರೆ ಹೇಗೆ ಎಲ್ಲಿ ಬಂದ್ರು ಏನು ಅಂತ ಗೊತ್ತಾಗ್ತದೆ. ಸೂರ್ಯನ ನಮ್ಮ ಒಟ್ಟಿಗೆ ಇದ್ದೆ ಏನೋ ನಾವು ಹೇಳ್ತೇವಲ್ಲ, ಟಾರ್ಚ್ ಹಿಡ್ಕೊಂಡು ಹೋಗಿ ಮಾರ್ರೆ ಸ್ವಲ್ಪ ಅಂದ್ರೆ ಕಾಣುತ್ತೆ ಅಂತ. ಇದು ಅದರದ್ದು ಪ್ರತಿಕೃತಿ. ಇಡೀ ಜಗತ್ತಿಗೆ ಟಾರ್ಚ್ ಕೊಟ್ಟವನು ಯಾರು? ಭಗವಂತ. ಅಂತಹ ಬೆಳಕನ್ನು ಕೊಡುವ ಸೂರ್ಯನೇ ಇವರ ಜೊತೆಗೆ ಇದ್ದಾನೆ. ಹೇಗೆ ಎಷ್ಟು ಬೆಳಕು ಕೊಟ್ಟ? ಸಹಸ್ರ ರಶ್ಮಿಯುಕ್ತೇನ ಭ್ರಾಜಮಾನೇನ ತೇಜಸ ಚಚಾರ ಮಧ್ಯೆ ಲೋಕಾನಾಂ ದ್ವಾದಶಾತ್ಮ ದಿವಾಕರ. ಸಾವಿರಾರು ಕಿರಣಗಳಿಂದ ತನ್ನ ಬೆಳಕನ್ನು ತಾನು ಕೊಡ್ತಾ ಇದ್ದಾನೆ. ಈತ ದೇವಲೋಕದ ದೇವತೆಗಳ ಮಧ್ಯದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಹಾಗಾಗಿ ಇವನನ್ನು ದ್ವಾದಶಾತ್ಮ ದಿವಾಕರ ಅಂತ ಕರೀತಾರೆ. ಎಲ್ಲರ ಆತ್ಮವಾಗಿ ನಿಂತವ ದಿವಾಕರ, ಬೆಳಕನ್ನು ಉಂಟು ಮಾಡಿದವ. ನಮ್ಮಲ್ಲಿ ರಾತ್ರಿ ಅಂತ ಹೇಳಿದ್ರೆ ಅಜ್ಞಾನ, ದಿವ ಅಂದ್ರೆ ಬೆಳಕು, ದಿವ ಅಂದ್ರೆ ಜ್ಞಾನ. ಇವರಿಗೆಲ್ಲ ಜ್ಞಾನವನ್ನು ಕೊಡ್ತಾ ಇದ್ದಾನೆ, ಇವರಿಗೆಲ್ಲ ಬೆಳಕನ್ನು ಕೊಡ್ತಾ ಇದ್ದಾನೆ, ಎಲ್ಲರನ್ನು ಕೂಡ ಉತ್ತೇಜಿಸ್ತಾ ಇದ್ದಾನೆ. ನಮಿಗೂ ಹಾಗೆ ಅಲ್ವಾ?
ಬೆಳಗಾದ ಕೂಡಲೇ ಆಕ್ಟಿವ್ ಆಗ್ತೇನೆ, ರಾತ್ರಿ ಆದ ಕೂಡಲೇ ಇನ್ಆಕ್ಟಿವ್ ಆಗ್ತೇನೆ, ಮಲಗುವ ಅಂತ ಕಾಣುತ್ತೆ. ಹೀಗೆ ಎಲ್ಲರನ್ನು ಕೂಡ ಆಕ್ಟಿವ್ ಆಗಿ ಮಾಡಿದವ, ಎಲ್ರಿಗೂ ಉತ್ಸಾಹವನ್ನು ತುಂಬಿದವ ಯಾರು ಯುದ್ಧಕ್ಕೆ ಹೋಗುವಾಗ ಕೇಳಿದರೆ ಸೂರ್ಯ. ಸೋಮಃ ಶ್ವೇತ ಹಯೋಭಾತಿ ಸ್ಯಂದನೆ ಶೀತರಶ್ಮಿಮಾನ್ ಹಿಮತೋಯ ಪ್ರಪೂರ್ಣಾಭಿ ಭಾಭಿರಾಪ್ಲಾಯಮಯಂ ಜಗತ್. ಇನ್ನು ಚಂದ್ರ ಬಂದ, ಅವ ಏನು ಮಾಡ್ತಾ ಇದ್ದ ಅಂತ ಕೇಳಿದ್ರೆ ಬಿಳಿಯಾದ ಕುದುರೆಗಳಿಂದ ಕಂಗೊಳಿಸ್ತಾ ಇದ್ದ. ಹಾಗಾಗಿ ಶ್ವೇತ ಕುದುರೆಯೂ ಇತ್ತು, ತಂಪಾದ ಕಿರಣಗಳಿಂದ ತಾನು ಹಗ್ಗವನ್ನು ಮಾಡಿಕೊಂಡವ ಅಂತ ಹೇಳ್ತಾರೆ. ಶೀತರಶ್ಮಿಮಾನ್, ಇವ ಬಿಸಿ ಬಿಸಿ ಮಾಡಿ ಇವರನ್ನೆಲ್ಲ ಉತ್ತೇಜಿಸಿದ್ರೆ ಈ ಚಂದ್ರ ಏನು ಮಾಡ್ತಾನೆ ಹೇಳಿ ತಂಪು ಕೊಟ್ಟು ಅವರ ಆಯಾಸವನ್ನು ಪರಿಹಾರ ಮಾಡ್ತಾ ಇದ್ದ. ಹಾಗಾಗಿ ಶೀತತೋಯ, ತಂಪಾದಂತಹ ಬೆಳಕನ್ನು ಕೊಡ್ತಾ ಇದ್ದ. ಬರ್ಬೇಕಾದ್ರೆ ಹಿಮತೋಯ ಪ್ರಪೂರ್ಣಾಭಿ ಅಂತ ಅಂದ್ರೆ ಮಂಜಿನ ನೀರನ್ನು ತುಂಬಿಕೊಂಡು ಬಂದಂತ ಕಾಂತಿಯಿಂದ ಜಗತ್ತನ್ನು ಸಂತೋಷಗೊಳಿಸ್ತಾ ಇದ್ದ. ನಾವು ಹೇಳ್ತೇವಲ್ಲ, ಸೆಕೆ ಕಂಡಬಟ್ಟೆ ಆಯ್ತು ಮಾರ್ರೆ, ಒಂದು ಸಲ ಎಸಿ ಗಾಳಿ ಬಂದ್ರೆ ಹಬ್ಬ ಭಾರಿ ಕೂಲ್ ಆಯ್ತು ಮಾರ್ರೆ, ಇನ್ನು ಹೋಗುವ ಅಂತ ಅನಿಸುತ್ತೆ. ಅಂದ್ರೆ ಒಂದು ಸಲ ಶ್ರಮ ಪರಿಹಾರಕ್ಕೆ ಚಂದ್ರ ತಂಪಾದ ಗಾಳಿಯನ್ನು ಕೊಡ್ತಾನೆ. ತುಂಬಾ ತಂಪಾಗಿ ಬಿಟ್ರೆ ನೀವಲ್ಲೇ ಮತ್ತೆ ಜಡ ಕಟ್ಟಿ ಹೋಗ್ತೀರಿ, ಆಗ ಬಿಸಿ ಮಾಡ್ಲಿಕ್ಕೆ ಸೂರ್ಯ ಬಂದಿದೆ. ಹೀಗೆ ಸೂರ್ಯ ಚಂದ್ರರಿಬ್ಬರು ಒಳ್ಳೆಯ ಕಾಂಬಿನೇಷನ್ ನಲ್ಲಿ ತಾವು ಎಲ್ಲ ದೇವತೆಗಳಿಗೆ ಹುರಿತುಂಬಿಸಿಕೊಂಡು ಅಸುರರ ಜೊತೆಗೆ ಯುದ್ಧಕ್ಕೆ ಹೊರಟಿದ್ದಾರೆ. ತಂ ವೃಕ್ಷ ಯೋಗಾನುಗತಂ ಶಿಶಿರಾಂಶಂ ದ್ವಿಜೇಶ್ವರಂ ಶಶಚ್ಛಾಯಾಂಕಿತತಂ ನೈಶಸ್ಯ ತಮಸಃ ಕ್ಷಯಂ. ಇನ್ನು ಚಂದ್ರ ಹೇಗಿದ್ದಾನೆ, ನಕ್ಷತ್ರಗಳ ಸಮುದಾಯದಿಂದ ಕೂಡಿಕೊಂಡಿದ್ದಾನೆ. ಇವ ಬರಬೇಕಾದ್ರೆ ಚಂದ್ರ ಒಬ್ಬನೇ ಬಂದದ್ದಲ್ಲ, ಆ ನಕ್ಷತ್ರಗಳೆಲ್ಲ ಬಂದಿದ್ದಾವೆ. ಹಾಗಾಗಿ ತಂಪಾದ ಕಿರಣ ಉಂಟು, ಜೊತೆಗೆ ಸೂರ್ಯ ನಕ್ಷತ್ರಗಳ ಕಿರಣಗಳು ಉಂಟು ಅಂತ ಕೊಡ್ತಾರೆ. ಇವ ಎಲ್ಲಿ ಹುಟ್ಟಿಕೊಂಡವ ಚಂದ್ರ ಅಂದ್ರೆ ಅತ್ರಿ ಅಂತ ಹೇಳ್ತಾರೆ. ನೋಡಿ, ಅತ್ರಿ ಎಂಬ ಬ್ರಾಹ್ಮಣನಲ್ಲಿ ಹುಟ್ಟಿಕೊಂಡವ ಈತ ದ್ವಿಜೇಶ್ವರ. ಅಂದ್ರೆ ಆ ತಂದೆಯ ತಪಸ್ಸಿನ ಫಲವೂ ಕೂಡ ಇವನ ಹತ್ರ ಉಂಟು ಚಂದ್ರನಲ್ಲಿ, ಅದು ಈಗ ಉಪಯೋಗಕ್ಕೆ ಬರಬೇಕು. ಹಾಗಾದ್ರೆ ಅಂತಹ ಅತ್ರಿ ಋಷಿಗಳ ಆಶೀರ್ವಾದದಿಂದ ಬಂದವ ಅಂತವನು ಏನು ಮಾಡಿದ್ದಾನೆ ಕೇಳಿದ್ರೆ ರಾತ್ರಿಯ ಕತ್ತಲೆಯನ್ನು ನಾಶಗೊಳಿಸ್ತಾ ಇದ್ದಾನೆ. ತಮಸಃ ಕ್ಷಯಂ ಅಂದ್ರೆ ಹಗಲಿನಲ್ಲಿ ಸೂರ್ಯ ಇದ್ದು ಹುರಿತುಂಬಿಸಿದ್ರೆ ಯುದ್ಧಕ್ಕೆ, ರಾತ್ರಿ ಕಾಲದಲ್ಲಿ ಚಂದ್ರ ಬೆಳಕನ್ನು ಕೊಟ್ಟು ಇವರಿಗೆ ಸಹಕಾರವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಇಬ್ಬರೂ ಕೂಡ ನಿಂತು ಯುದ್ಧಕ್ಕೆ ಪೋಷಣೆಯನ್ನು ಮಾಡ್ತಾ ಇದ್ದಾರೆ. ತೇಜಸ ನೀರಡಂ ವ್ಯೋಮ್ನಿ ರಸಾನಾಂ ರಸದಂ ಪ್ರಭಂ ಓಷಧೀನಾಂ ಪರಿತ್ರಾಣಂ ನಿಧಾನಂ ಅಮೃತಸ್ಯ ಚ. ಆಕಾಶದಲ್ಲಿ ಬೆಳಗುವಂತಹ ನಕ್ಷತ್ರಗಳ ಪುಂಜಗಳಿಗೂ ಕೂಡ ಪ್ರೇರಕನಾದವ ಯಾರು ಕೇಳಿದ್ರೆ ಚಂದ್ರ. ಹಾಗಾಗಿ ರಸಗಳಿಗೆ ರಸವನ್ನು ಕೊಡುವವ ಚಂದ್ರ. ನಾವು ನೋಡಿರಬಹುದು. ಹಾಗಾಗಿ ವಸ್ತುಗಳಲ್ಲಿ ಅಥವಾ ಈ ಗಿಡಗಳಲ್ಲಿ ಯಾವಾಗಲೂ ರಸ ತುಂಬುವುದು ಕೇಳಿದ್ರೆ ರಾತ್ರಿಯಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ತಾನು ಔಷಧಿಗಳನ್ನು ರಕ್ಷಿಸುವನು, ತಾನು ಅಮೃತಕ್ಕೆ ಕಾರಣನಾದವನು ಚಂದ್ರ. ಅಂತಹ ಚಂದ್ರ ತಾನು ದೇವತೆಗಳ ಜೊತೆಗೆ ಬಂದಿದ್ದಾನೆ. ಜಗತಃ ಪ್ರಥಮಂ ಭಾಗಂ ಸೌಮ್ಯಂ ಶೀತಮಯಂ ರಸಂ ದದರ್ಶುರ್ದಾನವಾಸ್ತೋಮಂ ಹಿಮ ಪ್ರಹರಣಂ ಸ್ಥಿತಂ. ಇನ್ನು ಜಗತ್ತಿನ ಮೊದಲನೆಯ ಅಂಶ ಯಾವುದು ಕೇಳಿದ್ರೆ ಶೀತಮಯವಾದಂಥದ್ದು ರಸ. ನಾವು ರಸ, ರಕ್ತ, ಮಾಂಸ ಅಂತ ಹೇಳ್ತೇವಲ್ಲ, ಅಂತಹ ರಸ. ಆ ರಸ ಶೀತಮಯವಾಗಿರುತ್ತೆ. ಅದಕ್ಕೆ ಕಾರಣದ ಯಾರು ಕೇಳಿದ್ರೆ ಈ ಚಂದ್ರ. ಚಂದ್ರ ಬಂದದ್ದರಿಂದ ರಸ ತುಂಬತ್ತೆ. ಹೀಗಾಗಿ ಹಿಮವನ್ನೇ ತಾನು ಆಯುಧವನ್ನ, ಅದನ್ನು ಹಿಮಕರ ಅಂತ ಕರೆಯುವುದು. ಹಿಮವೇ ಇವನದ್ದು ಆಯುಧ. ಹೀಗೆ ಆಯುಧವನ್ನು ಹಿಡ್ಕೊಂಡು ಚಂದ್ರ ದಾನವರನ್ನೆಲ್ಲ ನೋಡ್ತಾ ಇದ್ದಾನೆ. ಅಂದ್ರೆ ತುಂಬಾ ಚಳಿ ಆದ್ರೂ ಕಷ್ಟ, ಇವ ಆಯುಧ ಇವನ ಹತ್ರ ಉಂಟು. ಇವನಿಗೆ ತುಂಬಾ ಕೋಲ್ಡ್ ಮಾಡಿ ಕೂಡ ಅವರನ್ನು ಓಡಿಸಬಹುದು. ನಾವು ಹೇಳ್ತೇವಲ್ಲ, ಯುದ್ಧಕ್ಕೆ ಹೋದ್ರು ಅಲ್ಲಿ ಹಿಮಾಲಯದಲ್ಲಿ ಆ ಚಳಿಗೆ ಮತ್ತೆ ಯುದ್ಧಕ್ಕಾಗಿದೆ ತಿರುಗಿ ಬಂದ್ರು ಅಂತ. ಆ ಚಳಿಯನ್ನು ಉಂಟು ಮಾಡಿದ್ಯಾರು? ಹಿಮಪಾತ ಮಾಡುವಾಗಿ ಮಾಡಿದವರು, ಅದು ಈ ಚಂದ್ರ. ಇವನ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಇವ ಹಿಮಕರ. ಯಾವಾಗ ಶತ್ರುಗಳು ಬರ್ತಾರೆ ಅಲ್ಲಿಗೆ ತುಂಬಾ ಶೈತ್ಯ ಗಾಳಿಯನ್ನು ಬಿಟ್ಟ, ಅಲ್ಲಿ ಫ್ರೀಸ್ ಆಗಿ ಬಿಟ್ಟು ಮತ್ತೆ ಬರ್ಲಿಕ್ಕೆ ಇಲ್ಲ. ಈ ರೀತಿಯಾಗಿ ದೇವತೆಗಳು ಒಬ್ಬೊಬ್ರು ಕೂಡ ತಮ್ಮ ಕೆಲಸವನ್ನು ಮಾಡುವ ಮೂಲಕ ವಿಷ್ಣುವಿನ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ. ಯಃ ಪ್ರಾಣ ಸರ್ವಭೂತಾನಂ ಪಂಚದಾಂ ಭಿದ್ಯತೆ ಅಂದ್ರೆ ಸಪ್ತ ಸ್ಕಂಧಕತೋ ಲೋಕಾಂ ಸ್ತ್ರಿಧೀಂದಾರ ಚಚಾರ. ಇನ್ನು ಹೇಳ್ತಾರೆ ವಾಯುದೇವರು. ಅವ್ರು ಹೇಗೆ ಬಂದ್ರು? ದೇವತೆಗಳ ಒಟ್ಟಿಗೆ ಬಂದು ಸಹಾಯ ಮಾಡಿದ್ರು ಅಂತ ಕೇಳಿದ್ರೆ, ಯಾವ ಪ್ರಾಣದೇವರಿದ್ದಾರಲ್ಲ ಅವರು ಸಮಸ್ತ ಜೀವರ ಅಂತರ್ಯಾಮಿ ಇದ್ದವರು ಅಂತ ಹೇಳ್ತಾರೆ. ಪ್ರಾಣ ಪಾನ ವ್ಯಾನೋದಾನ ಸಮಾನ ಎನ್ನುವಂತ ಇವರು ಹೆಸರಿನಿಂದ ವ್ಯಾಪಾರಗಳನ್ನು ಮಾಡಿದ್ರು, ಕೆಲಸಗಳನ್ನು ಮಾಡಿದ್ರು. ಈಗ ನೋಡಿ, ವಾಯು ಇಲ್ಲದೆ ಇದ್ರೆ ಇವರು ಆಕ್ಟಿವೇ ಆಗೋದಿಲ್ಲ. ಪ್ರಾಣಂ ಉನ್ನಯತಿ ಅಪಾನಂ ಪ್ರತ್ಯಗಸ್ಯತಿ. ಹೀಗೆ ಒಂದೊಂದು ಪ್ರಾಣಗಳು ಎಲ್ಲ ಕರೆಕ್ಟ್ ಇದ್ದಾಗ, ವಾಯುಗಳು ಕರೆಕ್ಟ್ ಇದ್ರೆ ಇವರು ಚುರುಕಾಗಿರ್ತಾರೆ, ಇಲ್ಲದಿದ್ರೆ ಅವರು ಬಡ್ಡಾಗಿ ಬಿಡ್ತಾರೆ. ಇವರು ಏನು ಮಾಡಿದ್ರು, ಪ್ರಾಣಾಪಾನ ವ್ಯಾನೋದಗಳು ಎಲ್ಲ ಸಂಚಾರ ಮಾಡೋದರಿಂದ ದೇಹದಲ್ಲಿ
ಇವರು ಆಕ್ಟಿವ್ ಆಗಿದ್ದುಕೊಂಡು ಯುದ್ಧವನ್ನು ಮಾಡ್ತಾ ಇದ್ರು. ಆ ವಾಯುದೇವರಿಗೆ ಸಪ್ತಸ್ಕಂಧಗತೋ ಲೋಕಾನ್ ಅಂತ ಹೇಳ್ತಾರೆ. 7 ಸ್ಕಂಧಗಳಾಗಿದ್ದುಕೊಂಡು ಲೋಕವನ್ನು ಧರಿಸಿ ಸಂಚಾರ ಮಾಡ್ತಾ ಇದ್ರು. ಇದು ಬೇರೆ ಬೇರೆ ಪುರಾಣಗಳಲ್ಲಿ ಹೇಳಿದ್ದಾರೆ. ಹೇಗೆ ದಿತಿ ಗರ್ಭವನ್ನು ಇಂದ್ರದೇವರು ನಾಶ ಮಾಡ್ತಾರೆ. ನಮಗೆ ಮರುದೇವತೆಗಳ ಚರಿತ್ರೆಯನ್ನು ನೋಡಿದೆ. ಈ 49 ದೇವತೆಗಳು ಹೇಗೆ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ದಿತಿ ನಾಶ ಮಾಡಿದ ದಿತಿಯ ಗರ್ಭವನ್ನು ಇಂದ್ರ ತಾನು ಪ್ರವೇಶ ಮಾಡಿ ನಾಶ ಮಾಡಿದಾಗ ಯಾಕೆ ಅವನನ್ನು ಶಾಪ ಕೊಡ್ಲಿಲ್ಲ ಕೇಳಿದ್ರೆ, ವಿಷ್ಣು ವ್ರತದ ಪ್ರಭಾವ. ತನಗೆ ಒಳ್ಳೆ ಮಕ್ಕಳಾಗಬೇಕು ಅಂತ ತಾನು ಪಯೋವ್ರತವನ್ನೆಲ್ಲ ಮಾಡಿ 1000 ವರ್ಷ ತಾನು ಗರ್ಭವನ್ನು ಧಾರಣೆ ಮಾಡಿದವರು. ಆ ವಿಷ್ಣುವಿನ ಒಂದು ಉಪಾಸನೆ ಮಾಡಿದ್ರಿಂದ ಆ ಇಂದ್ರನಿಗೆ ಶಾಪ ಕೊಡುವ ಬದಲು, ತಪ್ಪು ನಿಂದಲ್ಲ ನಂದೆ, ನಾನು ಮಡಿಯಾಗಿರ್ಬೇಕಿತ್ತು, ಏನೋ ಮೈಲಿಗೆ ಆಯ್ತು, ಹಾಗಾಗಿ ಬಿಟ್ಟು ಬಿಡು, ನನ್ನ ಮಕ್ಕಳನ್ನು ನೀನು ನಿನ್ನ ತಮ್ಮಂದಿರು ಅಂತ ಎಣಿಸಿಕೊಂಡವರನ್ನು ದೇವಲಕ್ಕೆ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ನೋಡಿ, ಈ ರೀತಿಯಾದ ಒಳ್ಳೆಯ ಚಿಂತನೆ ಬರುವುದು ವಿಷ್ಣುವಿನ ಉಪಾಸನೆಯಿಂದ ಅಂತ ಕೊಡ್ತಾರೆ. ಹಾಗಾಗಿ ಇವಳು ಏನು ಮಾಡ್ತಾನೆ, ಇಂದ್ರ ಕೇಳಿದ್ರೆ ಅವರನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾನೆ. 7 ಸ್ಥಾನವನ್ನು ನೀಡಿದಾನೆ. ಒಟ್ಟಿಗೆ 49, ಒಂದೊಂದರಲ್ಲಿ 7 ಈ ಮರುದೇವತೆಗಳಿದ್ದಾರೆ. 7 ಸ್ಥಾನದಲ್ಲಿ ಅವನ್ನು ಕೊಡಿಕೊಂಡು, ಹಾಗಾದ್ರೆ ಇವರೇ ಮರುದೇವತೆಗಳು. 7 ವಾತಸ್ಕಂಧ ಅಂತ ಹೇಳ್ತಾರೆ. ಅದರಲ್ಲಿ ಪೃಥ್ವಿ ಸ್ಥಾನ ಅಂತ ಒಂದನೇದು. ಆ ಭೂಮಿಯಲ್ಲಿ ಅಲ್ಲಿ 7 ವಾತಗಳನ್ನು, ವಾಯು ಅಭಿಮಾನಿ ದೇವತೆಗಳನ್ನು ಇಟ್ಟಿದ್ದಾರೆ. 2ನೇದು ವಾತಸ್ಕಂಧ ಸೂರ್ಯಮಂಡಲದಲ್ಲಿ ಇರುವಂತದ್ದು. 3ನೆಯ ವಾತಸ್ಕಂಧ ಎಂದು ಚಂದ್ರಮಂಡಲದಲ್ಲಿ ಇರುವುದು. 4ನೇದ್ದು ಜ್ಯೋತಿರ್ಗಣದಲ್ಲಿ ಇದ್ರೆ, 5ನೇದ್ದು ಗ್ರಹ ಮಂಡಲಗಳಲ್ಲಿ ಇರ್ತದೆ. 6ನೇದ್ದು ಸಪ್ತರ್ಷಿ ಮಂಡಲದಂತಾದ್ರೆ, 7ನೇದ್ದು ಧ್ರುವ ಮಂಡಲದಲ್ಲಿ. ಹೀಗೆ ಒಂದೊಂದು ಇದರಲ್ಲಿ ಈ ದೇವತೆಗಳನ್ನು ನಿಯೋಜನೆ ಮಾಡಿದರು. ಅಲ್ಲಿಯೂ ಕೂಡ ಪೃಥ್ವಿಯಿಂದ ಆರಂಭಿಸಿ ಅಂತರಿಕ್ಷದವರೆಗೆ ಇರುವಂತಹ ವಾತದ ಅಭಿಮಾನಿಗಳು ಅವರನ್ನು ಆವಹ ಅಂತ ಕರೀತಾರೆ. ಹೀಗಾಗಿ ಆವಹ ಎನ್ನುವಂಥದ್ದು ಮೊದಲನೆಯ ವಾತಸ್ಕಂಧ ಅಂತ ಆದ್ರೆ, ಈ ಆವಹ ವಾಯುವಿನ ಜೊತೆಗೆ ಸೇರಿಕೊಂಡು 7 ಮಂದಿಯೂ ಕೂಡ ಸಂಚರಿಸಿಕೊಂಡು ಅದನ್ನು ನಿಯೋಜನೆಯನ್ನು ಮಾಡ್ತಾರೆ. ನಾವೇನ್ ಹೇಳ್ತೇವೆ ಹೇಳುವಾಗ, ಇದು ಆಕ್ಸಿಜನ್ ಲೆವೆಲ್ ಇತ್ತು, ಅದ್ರ ದಾಟಿದ ನಂತರ ಆಕ್ಸಿಜನ್ ಲೆವೆಲ್ ಇರೋದಿಲ್ಲ ಅಂತ ಹೇಳ್ತೇವೆ. ಇದೆಲ್ಲವೂ ಕಲ್ಪನೆ ನಮಗೆ ಕೊಟ್ಟದ್ದು ಈ ಪುರಾಣಗಳು. ಮುಂದೆ ಮೇಘಮಂಡಲವನ್ನು ಆರಂಭಿಸಿ ಸೂರ್ಯಮಂಡಲದವರೆಗೆ ಇರುವಂಥದ್ದು ಅದು 2ನೆಯ ವಾತಸ್ಕಂದ. ಅದಕ್ಕೆ ಪ್ರವಾಹ ಅಂತ ಕರೀತಾರೆ. ಆಮೇಲೆ ಪ್ರವಾಹ ಅಂತ ವಾಯುವಿನ ಜೊತೆ ಸೇರಿ ಈ 2ನೆಯ 7 ಮಂದಿ ಸಂಚರಿಸ್ತಾ ಇರ್ತಾರೆ. 3ನೆಯದು ಸೂರ್ಯಮಂಡಲದಿಂದ ಆರಂಭಿಸಿ ಊರ್ಧ್ವ ಭಾಗದಲ್ಲಿ ಚಂದ್ರಮಂಡಲದ ತನಕ ಇರುವಂಥದ್ದು. ಇದನ್ನು ಉದ್ವಹ ಅಂತ ವಾತಸ್ಕಂದ ಅಂತ ಹೇಳ್ತಾರೆ. ಇದೆಲ್ಲ ನಾಲೆಜ್ ಪಾಪ ನಮ್ಮ ಇವರು ಬಿಡ್ತಾರೆ, ರಾಕೆಟ್ ಎಲ್ಲ ಬಿಡ್ತಾರಲ್ಲ, ಅವರಿಗೆಲ್ಲ ಬೇಕಾಗತ್ತೆ. ನಮಗೆ ಏನು ಅಂತ ಗೊತ್ತಾಗಲ್ಲ. ಅವರಿಗೆ ಇದೆಲ್ಲ ಗೊತ್ತಾದ್ರೆ ಈ ಡೆನ್ಸಿಟಿ ವಾಯು ಇದೆಲ್ಲ ಇಟ್ಟುಕೊಂಡು ಲೆಕ್ಕಾಚಾರ ಮಾಡ್ಲಿಕ್ಕೆ ಬರುತ್ತೆ. ಆಮೇಲೆ ವಾಯುವಿನ ಜೊತೆಗೆ 7 ಮಂದಿ ಅನಿಸ್ತಿರ್ತಾರೆ. ವ್ಯೋಮ ಮಂಡಲ, ಸೋಮಮಂಡಲದಿಂದ ಚಂದ್ರಮಂಡಲದಿಂದ ಮತ್ತೆ ಊರ್ಧ್ವ ಭಾಗದಲ್ಲಿರುವಂಥದ್ದು ನಕ್ಷತ್ರ ಮಂಡಲ. ಅಲ್ಲಿ ವಾತ ಇದೆ, ಅದಕ್ಕೆ ಸಂವಹ ವಾತ ಅಂತ ಕರೀತಾರೆ. ಅದು 7 ಜನ ಇಟ್ಟುಕೊಂಡು ಅಲ್ಲಿ ನಿಗ್ರಹವನ್ನು ಮಾಡ್ತಾರೆ. ಇನ್ನು 5ನೆಯ ವಾತಸ್ಕಂದ ವಿವಾಹ ಅಂತ, ಅದು ನಕ್ಷತ್ರ ಮಂಡಲದಿಂದ ಅದು ಗ್ರಹ ಮಂಡಲದವರೆಗೆ ಇರುವಂತದ್ದು ಅಂತ. ಇಲ್ಲಿಯೂ ಕೂಡ 7 ಜನ ಇದ್ರು. ಇನ್ನು ಗ್ರಹ ಮಂಡಲದಿಂದ ಸಪ್ತರ್ಷಿ ಮಂಡಲದವರೆಗೆ ಇರುವಂತದ್ದು ಅನುಮಹ ಅಂತ ವಾತಸ್ಕಂದ. ಈ ಅನುಮಹ ಎನ್ನುವಂತ ಈ 7 ದೇವತೆಗಳು ಅಲ್ಲಿ ಗಾಳಿಯನ್ನು ತಾವು ನಿಗ್ರಹ ಮಾಡಿಕೊಂಡು ಎಷ್ಟು ಎಲ್ಲಿ ಬೇಕು ಹೇಗೆ ಬೇಕು ಅಂತ ಮಾಡ್ತಾ ಇದ್ರು. ಇನ್ನು ಸಪ್ತರ್ಷಿ ಮಂಡಲದಿಂದ ಧ್ರುವ ಮಂಡಲದವರಿರುವಂಥದ್ದು ಪರಿವಹ ಅಂತ ವಾತಸ್ಕಂಧ. ಹೀಗೆ ಈ ಎಲ್ಲ ಇದು ಇದ್ದುಕೊಂಡು ವಾಯು ದೇವತೆಗಳು ತಾವು ಬಂದು ಯುದ್ಧದಲ್ಲಿ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಯಮಾಹು ಅಗ್ನೇರ್ಯಂತಾರಂ ಸರ್ವ ಪ್ರಭವಮೀಶ್ವರಂ ಸಪ್ತ ಸ್ವರಗತೋ ಯಸ್ಯ ಯೋನಿರ್ಗೀರ್ಭಿರುದೀರ್ಯತೆ. ಇನ್ನು ಮುಖ್ಯ ಪ್ರಾಣ ಇದ್ದಾರಲ್ಲ, ಮುಖ್ಯ ವಾಯು, ಆತ ಅಗ್ನಿಗೆ ನಿಯಾಮಕ ಅಂತ ಕೊಡ್ತಾರೆ. ಯಂ ಆಹುಹು ಅಗ್ನೇಹ ಯಂತಾರಂ. ಆದ್ದರಿಂದ ಈತ ಎಲ್ಲರ ಜಗತ್ತಿಗೆ ಉತ್ಪತ್ತಿಗೆ ಕಾರಣದಾದವ. ಇಷ್ಟು ಮಾತ್ರ ಹೇಳದೆ ಸಪ್ತಸ್ವರಗತೋ ಯಸ್ಯ, ನಿಷಾದ ಧ್ವನಿ ಇತ್ಯಾದಿಗಳು ಉಂಟಲ್ಲ, ಸರಿಗಮ ಅಂತ ಏನು ಹೇಳ್ತೇವೆ, ಅಂತ ಸ್ವರಗಳಿಗೆ ನಿಯಾಮಕನಾಗಿ ಇರುವವನು, ಇದ್ದುಕೊಂಡು ರಕ್ಷಣೆ ಮಾಡ್ತಾನೆ. ಅಂದ್ರೆ ವಾಯು ಅಗ್ನಿಗೆ ಕಾರಣ. ವಾಯೋರಗ್ನಿ. ಹಾಗಾದ್ರೆ ವಾಯುವಿನಿಂದ ಅಗ್ನಿ ಹೊರತ್ತೆ. ಅದು ಎಲ್ಲಿಂದ? ನಾವು ಇವತ್ತು ಶಬ್ದ ಹೇಳಬೇಕಾದ್ರೂ ಜಠರಾಗ್ನಿ ಮತ್ತೆ ಅಲ್ಲಿರುವಂತಹ ವಾಯು ಅದು ಸೇರಿದಾಗ ಮಾತ್ರ ಶಬ್ದ ಬರುತ್ತೆ. ಹಾಗಾದ್ರೆ ಎಲ್ಲ ಕಡೆ ಕೂಡ ಅದಕ್ಕೋಸ್ಕರ ಪ್ರಾಣಾಗ್ನಿ ಬಳಿತ್ತಾ ಎನ್ನುವ ಸೂಕ್ತಕ್ಕೆ ಪ್ರಾಣಾಗ್ನಿ ಅಂತ ಹೇಳ್ತಾರೆ. ಹಾಗಾದ್ರೆ ಪ್ರಾಣವೂ ಹೌದು, ಅಗ್ನಿಯೂ ಹೌದು. ಹಾಗಾಗಿ ನಮ್ಮ ಪ್ರಾಣದೇವರು ಅಗ್ನಿಯಿಂದ ಕೂಡಿದ ಗಾಳಿ, ಗಾಳಿಯಿಂದ ಕೂಡಿದ ಅಗ್ನಿ, ಇಂತಹ ಒಂದು ಇದ್ದುಕೊಂಡು ನಿಯಾಮನೆ ಮಾಡುವವರು. ಹಾಗಾಗಿ ನಮ್ದು ನೋಡಿ, ಗಾಳಿ ಹೋದ ಕೂಡಲೇ ಪ್ರಾಣವೂ ಹೋಗಿಬಿಡುತ್ತೆ. ಅಂದ್ರೆ ಇನ್ನು ವಾತಾವರಣ ತಂಪಾಗಿ ಬಿಡುತ್ತೆ, ನಮ್ಮ ದೇಹ ಕೂಲಾಗಿ ಬಿಡುತ್ತೆ, ದೇಹದಲ್ಲಿ ಬಿಸಿ ಇರೋದಿಲ್ಲ.
ಹಾಗಿದ್ರೆ ಬಿಸಿ ಇದ್ದುಕೊಂಡು ಗಾಳಿ ಸಂಚಾರ ಮಾಡುವವನು ಪ್ರಾಣ. ಇದು ಮಾತ್ರ ಅಲ್ಲದೆ ಧ್ವನಿಗೆ ಸರಿಗಮ ಪದನಿ ಎನ್ನುವಂತ ಶಬ್ದಗಳು ಹುಟ್ಟಬೇಕಾದ್ರೆ ಅಲ್ಲಿ ವಾಯುದೇವರು ಇರಬೇಕು. ಹಾಗಾಗಿ ಸಪ್ತ ಸ್ವರಗಳಿಗೆ ನಿಯಾಮಕರಾಗಿ ನಿಂತವರು ವಾಯುದೇವರು. ಅಂತಹ ತಾವು ಯುದ್ಧದಲ್ಲಿ ವಿಷ್ಣುವಿಗೆ ಸಹಕಾರಿಗಳಾಗಿದ್ದುಕೊಂಡು ವಿಷ್ಣು ಮಾಡುವಂತಹ ದೇವತೆಗಳ ರಕ್ಷಣೆ ಕಾರ್ಯಕ್ಕೆ ತಾವು ಕೈ ಜೋಡಿಸ್ತಾ ಇದ್ದಾರೆ ಅಂತ ಚಿಂತನೆ ಮಾಡಿ ಮತ್ತೆ ನಾಳೆ ಸೇರುವಾಗ ಚಿಂತನೆ ಮುಂದುವರಿಸುವ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮಂಗಳಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಇಂದ್ರಿಯೇವ ಬುದ್ಧ್ಯಾತ್ಮನಾಭಾನುಸೃತತ್ವಭಾವಂ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾಯ ನಮಃ. ಓಂ ಶ್ರೀಕೃಷ್ಣಃ ಕಮಲನಾಥೋ ವಾಸುದೇವಃ ಸನಾತನಃ ವಸುದೇವಾತ್ಮಜಃ ಪುಣ್ಯೋ ಲೀಲಾಮಾನುಷವಿಗ್ರಹಃ ಶ್ರೀವತ್ಸಕೌಸ್ತುಭಧರೋ ಯಶೋದಾವತ್ಸಲೋ ಹರಿಃ ಚತುರ್ಭುಜಾತ್ತಚಕ್ರಾಧಿಗದಾ ಶಂಖಾದ್ಯುದಾಯುಧಃ ದೇವಕೀನಂದನ ಶ್ರೀಶೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇಗಸಂಹಾರಿ ಬಲಭದ್ರಪ್ರಿಯಾನುಜಃ पूतनाजीविताहारी शकटासुरभञ्जनः नन्दव्रजजनानन्दी सच्चिदानन्दविग्रहः नवनीतविलिप्ताङ्गो नवनीतनटो नगः नवनीतमोहारी